ಅಲ್ಲಿಡಿ ಅಂತಾರೆ. ಇಲ್ಲ ಅಣ್ಣ ನಿಮಗೆ ತಂದಿರೋದು ಅಂತ. ನನಗೆ ಏನು ಅಂತಾರೆ, ಅಲ್ಲಿ ಶರ್ಟು ಅಂತ. ಶರ್ಟ್ ಅಂತ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಬಿಚ್ಬಿಟ್ಟು ಡೈರಿಗೆ ಬರ್ತೀನಿ. 15 ನಿಮಿಷಕ್ಕೆ ಇವರು ಬರ್ತಾರೆ ಕಾರಲ್ಲಿ. ರಾಜ್ಕುಮಾರ್, ಪುಟ್ಟಣ್ಣ ಕಲಗಾಲು, ವಜ್ರಮುನಿ 3 ಜನ ಬರ್ತಾರೆ. ಅಣ್ಣವರು ಏನಂದ್ರೆ ನಾನೇ ಡಿಸ್ಟರ್ಬ್ ಮಾಡಲ್ಲ. ಈ ಕಡೆ ಅಷ್ಟೇ ಕ್ಲೋಸ್ ಆಗಿರ್ತೀನಿ ನಾನು. ಇನ್ಯಾರೋ ಪಾರ್ವತಮ್ಮವ್ರು ಒಂದು ಕಡೆ ಕೂತಿರ್ತೀವಿ. ಅಣ್ಣವ್ರು ಆ ಕಡೆ ಮೇಕಪ್ ಎಲ್ಲ ರೆಡಿ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟು ಇದತ್ರ ಬಲಮುರಿ ಹತ್ರ ಬಂದ್ಬಿಟ್ಟು ಇದು ಪ್ರೇಮ್, ಈ ಶರ್ಟ್ನ ನಾನು ನೀವು ಕೊಟ್ಟರಲ್ಲ ಇವತ್ತು ಚೆನ್ನಾಗಿದೆ, ಇದಕ್ಕೆ ಆ ಸಾಂಗ್ಗೆ ಅಂತ ಭಗವಾನ್ ಬರ್ತಾರೆ, ಈ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾರೆ. ನನಗೆ ಶಾಕು. ಮಠದಿನ ಪರಿಚಯ ಮಾಡಿಕೊಟ್ಟಿರ್ತೀನಿ. ಅವ್ರು ನೋಡಿ ಖುಷಿಯಾಗಿರುತ್ತೆ. ನೀವು ನೋಡ್ರಿ ನಿಮ್ಮ ಜೋಡಿ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಮದುವೆಗೆ ಮೊದಲೇ ಆಶೀರ್ವಾದ ಮಾಡಿರ್ತಾರೆ. ಮದುವೆಯಾಗಿ ಬೇಗ ಒಳ್ಳೇದಾಗಲಿ ಅಂತ. ಮದುವೆಗೂ ಬರ್ತೀನಿ ಅಂತ ಹೇಳಿರ್ತಾರೆ. ಬರ್ತಾರೆ ಮದುವೆಗೂ. ಮದುವೆ ಅಂದರೆ ರಿಸೆಪ್ಷನ್. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು. ಅದಾದ ನಂತರ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಏನು ಹಿಂದೆ ಇವರ ಬಗ್ಗೆ ಒಂದು ವಾದ ಇದೆಲ್ಲ ಆಗಿತ್ತು. ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಫಸ್ಟ್ ಟೈಮ್ ಹೋಗಿ ಅವರ ಒಂದು ಏನು ದೂರ ಆಗಿರ್ತಾರೆ ಇದು ಮಾಡ್ತಾರಲ್ಲ, ಇದು ಥ್ಯಾಂಕಿಂಗಿಗೆ ಮನೆಗೆ ಹೋಗಿ ಅಭಿನಂದಿಸಿ CMಗೆ ಅಭಿನಂದನೆ ಮಾಡ್ತೀವಿ. ಸೊ 1ನೇ ತಾರೀಕು ಕಾರ್ಯಕ್ರಮ. ನಮ್ಮ ಅಧ್ಯಕ್ಷರು ಸೋಮಶೇಖರ್ ರೆಡ್ಡಿ ಎಲ್ಲರೂ ಬರ್ತಾರೆ. ಒಂದು ದೊಡ್ಡ ಸಮಾರಂಭ ಮಾಡಿ ಮುಖ್ಯಮಂತ್ರಿಯನ್ನು ಲಾಂಚ್ ಮಾಡ್ತಾರೆ. ಅದು ಏನಂದರೆ ಈಗ ನೋಡಿ 2013 ಆಗಸ್ಟಲ್ಲಿ ಮಾಡಿರೋದು. ಅದಕ್ಕೆ ಹೆಸರು ಕ್ಷೀರಭಾಗ್ಯ ಅಂತ ಹೇಳ್ತಾರೆ. ಬೇರೆ ಬೇರೆ ಇದಕ್ಕೆಲ್ಲ ಭಾಗ್ಯ ಅಂತ ಇಟ್ಟಿದ್ರು. ಇದು ಮಕ್ಕಳಿಗೆ ಹಾಲು ಕೊಡೋ ಯೋಜನೆಯನ್ನು ಕ್ಷೀರಭಾಗ್ಯ ಅಂತ. ಇದೊಂದು ಯಾವುದೇ ರಾಜ್ಯದಲ್ಲಿ ಇಲ್ಲ ಇದು ಆವಾಗ ಇದು ಮಾಡಿದಾಗ. ಆಮೇಲೆ ಈ ಥರ ಬೇರೆ ಗೌರ್ಮೆಂಟ್ ಬೇರೆ ಬೋರ್ಡ್ ಇದ್ದು ಆಡಳಿತ ಬೇರೆ ಇರೋಂಥ ಹಾಲು ಮಹಾಮಂಡಳಿಗೆ ಇನ್ನೊಂದು ಪಾರ್ಟಿ ಇರೋ ಸರ್ಕಾರ ಇಷ್ಟು ಮಾಡೋದನ್ನು ಅದರ ಈಗ ವ್ಯಾಲ್ಯೂ ಏನಾಯ್ತು ಅಂದರೆ ಬರ್ತಾ ಅವಾಗ ಇದು ಇಂಪ್ಲಿಮೆಂಟ್ ಮಾಡಿದ್ಮೇಲೆ 700 ಕೋಟಿಗೆ ಬಂತು. ಮಾರ್ಕೆಟ್ ಪ್ರೈಸೇ ಕೊಟ್ಟರು. ಮೊದಲು ಏನೋ ಅಂಡರ್ ಸೇಲ್ ಆಗ್ತಾ ಇದ್ದಿದ್ದು ರೇಟು ನಾವು ಹೇಳಿದ್ವಿ. ಬಟ್ ಕೊಡಬೇಕಾದ್ರೆ ನಾವು ಮತ್ತೆ ಮಾತಾಡಿದೆ, ಸರ್ ಉತ್ಪಾದನಾ ವೆಚ್ಚ ಕೊಡಿ, ನಮಗೆ ಲಾಭ ಬೇಡ ಅಂತ. ಸರಿ, ಯಾಕೆ ರೈತರಿಗೆ ಒಳ್ಳೇದಾಗತ್ತೆ ಅಂತೇಳ್ಬಿಟ್ಟು ದೊಡ್ಡ ಮನಸ್ಸು ಮಾಡಿದ್ರು. ಉತ್ಪಾದನಾ ವೆಚ್ಚ ರೇಟ್ ಫಿಕ್ಸ್ ಆಯಿತು. ಸೊ ನಮಗೆ ಒಂದು 25,000-30,000 ಟನ್ ಪೌಡ್ರು ಇದರ ವರ್ಷಗಟ್ಟಲೆ ಕೊಳೆಯೋದು KMF ಅಲ್ಲಿ. ಅಂದರೆ ಪೇಪರಲ್ಲೆಲ್ಲ ಬರೋದು ಏನು ಟನ್ಗಟ್ಟಲೆ ದಾಸ್ತಾನು ಇದು KMF ರೈತರಿಗೆ ಹಣ ಕೊಡ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಮಾರಾಟ ಆಗದೆ ಉಳಿದ್ರೆ ರೈತರಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಆಮೇಲೆ ಕಮ್ಮಿ ರೇಟ್ ಕೊಡಬೇಕು. ಮಾರಾಟ ಆದರೆ ತಾನೇ ದುಡ್ಡು ಕೊಡ್ಬೋದು. ಹಾಲಿನ ರೇಟ್ ನಾವು ಕಮ್ಮಿ ರೇಟಲ್ಲಿ ಕೊಡ್ತಾಯಿದ್ವಿ, ರೈತರಿಗೆ ತೊಂದರೆ ಆಗ್ತಾಯಿದೆ. ಆಮೇಲೆ ಇದು 25,000 ಟನ್ ಮಾರ್ಕೆಟ್ಗೆ ಹೋಗಿ ಏನಾಗಿದೆ, ಎಲ್ಲ ಮಾರ್ಕೆಟಲ್ಲಿ ರೇಟ್ ಡೌನು. ಅಮೂಲು ನಾವು ಇಬ್ಬರೇ, ಅಮೂಲೊಂದು ಸರ್ಪ್ಲಸ್ಸು, ನಮ್ಮದು ಸರ್ಪ್ಲಸ್, ಇಬ್ಬರು ಮಾರ್ಕೆಟ್ಗೆ ಹೋಗಿ ಬೀಳೋದು ಓಪನ್ ಮಾರ್ಕೆಟ್. ಈಗ ನೀವು ನೋಡಿ ಅತಿವೃಷ್ಟಿ ನೋಡಿದ್ರೆ ಗೊತ್ತಲ್ಲ, ಟೊಮೆಟೊ 10 ರೂಪಾಯಿ ಇರೋದು 2 ರೂಪಾಯಿ 1 ರೂಪಾಯಿ ಕೊಟ್ಟರು ತಗೊಂಡವರೆಲ್ಲ ರಸ್ತೆಗೆ ಸುರಿತಾರೆ. ಕೋಲಾರದೆಲ್ಲ ನೋಡ್ತಾ ಇರ್ತಾರೆ ಪ್ರತಿ ವರ್ಷ ಬೆಲೆ ಇಲ್ಲದೆ ಇದ್ದಾಗ. ಬಟ್ ನಮ್ಮ 30,000 ಟನ್ ಇದೇನು ಮಾರ್ಕೆಟಿಗೆ ಹೋಗೋದು ನಿಲ್ಲಿಸಿ ಕ್ಷೀರಭಾಗ್ಯಕ್ಕೆ ಬಂತು. ಮಾರ್ಕೆಟಲ್ಲಿ ಪೌಡರ್ ರೇಟ್ ಜಾಸ್ತಿ ಆಗೋಯ್ತು. ಅಮೂಲ್ ಅವ್ರಿಗೆಲ್ಲ ಅನುಕೂಲ ಆಗೋಯ್ತು, ನಮ್ಮಿಂದ ಅವ್ರಿಗೆ ಅನುಕೂಲ ಆಗೋಯ್ತು. ಯಾಕೆ ನಮ್ದು ಇದು ಕೊರತೆ ಆಯ್ತಲ್ಲ, ಅವ್ರ ರೇಟ್ ಜಾಸ್ತಿ ಆಗೋಯ್ತು ಇವಾಗ. ಯಾಕೆಂದ್ರೆ ಮಾರ್ಕೆಟ್ ಅವೈಲಬಿಲಿಟಿ ಕಮ್ಮಿ. ಕ್ಷೀರಭಾಗ್ಯದ ಹಿಂದಿನ ವ್ಯಕ್ತಿ ಪ್ರೇಮನಾಥ್ ಇದು ಆಯ್ತು. ಬಟ್ ಅದು ಸರ್ಕಾರದ ಹೌದು ಮೂಲ ಕಾರಣ ಈ ಒಂದು ಪ್ರಸಂಗ ಆಗುತ್ತೆ. ಒಂದು ಅವರ ಒಂದು ಸಂಪರ್ಕ ಇರುತ್ತೆ. ಅವರು ಮಾತಿಗೆ ಬೆಲೆ ಕೊಡ್ತಾರೆ. ಮಧ್ಯದಲ್ಲಿ ರಂಗನಾಥ್ ಅವರು ಆ ಟೈಮಿಗೆ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಇದು ಇಂಟರ್ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ವರ್ಲ್ಡ್ ಡೈರಿ ಕಾನ್ಫರೆನ್ಸ್ ಆಗುತ್ತೆ ವರ್ಷ 2 ವರ್ಷಕ್ಕೊಂದ್ಸರಿ. ಅದಾದಾಗ 2022ರಲ್ಲಿ ವರ್ಲ್ಡ್ ಡೈರಿ ಕಾನ್ಫರೆನ್ಸ್ ಆದಾಗ ನಮ್ಮ ಒಂದು ಪ್ರಾಜೆಕ್ಟ್ದು ಕ್ಷೀರಭಾಗ್ಯ ಪ್ರಾಜೆಕ್ಟ್ದು ಒಂದು ಪ್ರಸ್ತಾವನೆ ಹೋಗೋದು ಇದಕ್ಕೆ ಅವಾರ್ಡ್ಸ್ಗೆ ಹೋದಾಗ. ಇದು ನಾರ್ವೆ ಮತ್ತು ಚೈನಾ ಇದನ್ನು ಔಟ್ಬಿಟ್ ಮಾಡಿ ಅವರು ಕಾಂಪಿಟೇಷನ್ ಇರ್ತಾರೆ ಶಾರ್ಟ್ ಲಿಸ್ಟಲ್ಲಿ. ನಮ್ಮದು ಮೊದಲ ಪ್ರೈಸ್ ನಮ್ಮ ಇಡೀ ಇಂಡಿಯಾದಲ್ಲಿ. ಕರ್ನಾಟಕ ಮಿಲ್ಕ್ ಫೆಡರೇಷನ್ದು ಸ್ಕೂಲ್ ಏನು ಚಿಲ್ಡ್ರನ್ ನ್ಯೂಟ್ರಿಷನ್ ಪ್ರೋಗ್ರಾಮಲ್ಲಿ ಬೆಸ್ಟ್ ಯೋಜನೆ. ಆಮೇಲೆ 10 ವರ್ಷ ಇದು ನಡೆದಿರುತ್ತೆ. ಮಧ್ಯದಲ್ಲಿ ಸಿದ್ದರಾಮಯ್ಯ ಅವ್ರ ಟರ್ಮ್ ಮುಗಿದೋಗಿರುತ್ತೆ. ಆಮೇಲೆ ಕುಮಾರಸ್ವಾಮಿ ಬರ್ತಾರೆ, ಯಡಿಯೂರಪ್ಪ ಬರ್ತಾರೆ CM ಆಗಿ, ಪಾರ್ಟಿ ಚೇಂಜ್ ಆಗಿ 2 ವರ್ಷ ಇವರಾಗ್ತಾರೆ. ಮತ್ತೆ ಸಿದ್ದರಾಮಯ್ಯ 18ನೇ ಇಸ್ವಿಲಿ ಮತ್ತೆ ಬರ್ತಾರೆ. ಸಾರಿ, ಅದು ಇಸ್ವಿ ನನಗೆ ಜ್ಞಾಪಕ ಇಲ್ಲ, 18 ಅಂತ ಕಾಣುತ್ತೆ. 2013 5 ವರ್ಷ ಆಗುತ್ತೆ. ಅವ್ರ ಟರ್ಮ್ ಮುಗಿಯುತ್ತೆ. ಆಮೇಲೆ BJP ಬಂದಿರುತ್ತೆ ಮಧ್ಯದಲ್ಲೇನೋ.
ಸರಿ ಈ ಯಾರೇ ಬಂದರೂ ಇದು ನಿಲ್ಲಲ್ಲ, ಯಾವ ಮುಖ್ಯಮಂತ್ರಿ ಬಂದ್ರು ಮುಂದೇನೂ ಅಷ್ಟೇ ಕಂಟಿನ್ಯೂ ಆಗುತ್ತೆ. ಸೊ ಇದು ಅವಾರ್ಡ್ ಬೇರೆ ಬರುತ್ತೆ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನಿಂದ, ವರ್ಲ್ಡ್ ಡೈರಿ ಫೆಡರೇಷನ್ ಇದರಿಂದ ಬೆಸ್ಟ್ ಸ್ಕೀಮ್ ಅಂತ. ಈಗ ಅದು 13ನೇ ವರ್ಷದಲ್ಲಿ ನಡೀತದೆ, 12ನೇ ವರ್ಷ ಈಗಲಿದೆ. ಈಗ ನಡೀತದೆ, ಈಗಲೂ ನಡೀತದೆ. 13ನೇ 2023ಕ್ಕೆ 10 ವರ್ಷ ಆಯಿತು. ಒಂದು ಸಮಾರಂಭ ಮಾಡ್ತಾರೆ, ರೈತರ ಸಮಾವೇಶ ಮಾಡಿ ದೊಡ್ಡದಾಗಿ CM ಅವರು ಹಾಗೆ MD ಅವರೆಲ್ಲ ಸೇರಿ KMF ಅವರು ದಶಮಾನೋತ್ಸವ ಅಂತ ಮಾಡ್ತಾರೆ, ಕ್ಷೀರಭಾಗ್ಯ ದಶಮಾನೋತ್ಸವ ಅಂತ. ಅದು ಮಾಡಿದಾಗ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತು ಆಗಿನ MD ಜಗದೀಶ್ ಅಂತ ಇರ್ತಾರೆ MD ಅವರು ನೆನೆಸ್ಕೊಂಡು ಇದು ಇದು ವ್ಯಕ್ತಿ ಪ್ರೇಮ್ನಾಥ್ ಅವರು ಅಂತೇಳಿ ನನಗೆ ಇದು ಮಾಡ್ತಾರೆ. ನಾನು ಇಲ್ಲ ರಂಗನಾಥ್ ಅವರು ಕರೀರಿ ಅಂತ ಹೇಳ್ತೀನಿ. ರಂಗನಾಥ್ ಅವರು ಬರೋಕ್ಕೆ ಫಸ್ಟು ಒಪ್ಪಲ್ಲ, ಯಾಕೆಂದರೆ CM ಕಾರ್ಯಕ್ರಮ ಅಂತ. CM ಅವ್ರ ಗಮನಕ್ಕೆ ತಂದು ಅವ್ರು ಕರೆದಿದ್ದಾರೆ ಅಂತ ಅವರು ಕರೀರಿ ರಂಗನಾಥ್ ಅವ್ರನ್ನ ಚೀಫ್ ಸೆಕ್ರೆಟರಿ ಇದು ಅಂತ ಹೇಳಿ ನಾನು ಅವ್ರನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿ ನಮ್ಮಿಬ್ಬರಿಗೂ ಅವರು CM ಅವರೇ ಪರಮೇಶ್ವರು, CM ರಾಜಣ್ಣ ಕೋಆಪರೇಷನ್ ಮಿನಿಸ್ಟ್ರು, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು ವೆಂಕಟೇಶ್ ಅವರು, ಆಗಿನ MD ಜಗದೀಶ್ ಅಂತ ಎಲ್ಲ ಸರಿ ಸನ್ಮಾನ ನನಗೆ ಮತ್ತು ಅವರಿಗೆ ಮಾಡಿ ಅದು ಪೇಪರ್ಲೆಲ್ಲ ಬರುತ್ತೆ, ಎಲ್ಲ ಪೇಪರ್ಲೂ ಬರುತ್ತೆ, ಭಾಳ ಒಳ್ಳೆ ಕವರೇಜ್. ಆಮೇಲೆ ಈಗಲೂ ಅದು ಕಂಟಿನ್ಯೂ ಆಗ್ತದೆ. ಆಮೇಲೆ ಇದನ್ನ ನೋಡ್ಕೊಂಡು ಬೇರೆ ಸ್ಟೇಟ್ನವರು ಕೂಡ ಸಿಮಿಲರ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಕೆಲವರು ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಬಟ್ ಯಾಕಂದರೆ ಎಲ್ಲೂ ಬೇರೆ ಅವಾಗ ಒಂದೇ ಅಷ್ಟೇ ಇದು ರಾಜ್ಯ. ಈಗ ರೈತರಿಗೆ ಇದು ನೋಡಿ ಇಬ್ರಿಗೆ ಅನುಕೂಲ, ರೈತರಿಗೆ ಅನುಕೂಲ, ಮಕ್ಳಿಗೆ ಅನುಕೂಲ, ಪೌಷ್ಟಿಕ, ಅವ್ರಿಗೆ ಒಳ್ಳೆ ಹಾಲು ಸಿಗುತ್ತೆ, ಊಟ ಸಿಗದೆ ಹೋದ್ರು ಅಟೆಂಡೆನ್ಸ್ ಇಂಪ್ರೂವ್ ಆಯಿತು. ಸ್ಕೂಲಲ್ಲಿ ಮಕ್ಕಳು ಶಾಲೆಗೆ ಬರ್ತಾ ಇರಲಿಲ್ಲ, ಈಗ ಹಾಲು ಕೊಡ್ತಾರೆ ಅಂತ ಹೇಳಿ ಮಕ್ಕಳು ಕಳಿಸ್ತಾರೆ ಶಾಲೆಗೆ, ಅಟೆಂಡೆನ್ಸ್ ಇಂಪ್ರೂವ್ ಆಗಿದೆ, ಆಮೇಲೆ ಆರೋಗ್ಯನೂ ಇಂಪ್ರೂವ್ ಆಗಿದೆ. ಆಮೇಲೆ ರೈತರಿಗೆ ಇದು ಒಕ್ಕೂಟಗಳು ಕೂಡ ನಷ್ಟದಲ್ಲಿರೋವು ಕೆಲವೆಲ್ಲ. ಇದು ಯಾಕೆಂದರೆ ಪೌಡ್ರ್ ಉಳ್ಕೊಂಬಿಟ್ರೆ ಅರ್ಧ ಬೆಲೆಗೆ ಮಾರಾಟ, ಆಮೇಲೆ ಯಾವಾಗಲೂ ಮಾರಾಟ ಆಗುತ್ತೆ. ಈಗ ವಿಲೇವಾರಿ ಆಗುತ್ತೆ ಚೆನ್ನಾಗಿ ಹಾಲು, ಇದು ಪೌಡ್ರು ಬೆಣ್ಣೆ ಒಳ್ಳೆ ರೇಟ್ಗೆ ಹೋಗ್ತಾ ಇದೆ. ಸೊ ಒಕ್ಕೂಟಗಳು ಚೆನ್ನಾದವು, ಅವ್ರಿಗೂ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಯಿತು. ಈ ಒಕ್ಕೂಟದಿಂದ ನಮಗೆ KMFಗೆ ಲೆವಿ ಬರುತ್ತೆ, ಅವರು ಮಾರಾಟ ಒಕ್ಕೂಟದ ಪೌಡ್ರ್ ಇದು. ಆ ಲೆವಿಯಿಂದ KMFಗೂ ಒಂದು ಆರ್ಥಿಕ ಆದಾಯ, KMFಗೂ ಒಂದು ಪ್ರಾಫಿಟ್. ಈ ಥರ ಆಗಿ 3 ರೈತರು, ಒಕ್ಕೂಟ, ಸಂಸ್ಥೆ. ಇಲ್ಲಾಂದರೆ ಸಂಸ್ಥೆಗೂ ತೊಂದರೆ, ರೈತರಿಗೆ ತೊಂದರೆ, KMFಗೂ ತೊಂದರೆ. 3 ಸಂಸ್ಥೆ ಉದ್ಧಾರ ಆಗ್ತದೆ ಚೆನ್ನಾಗಿ. ಆ ಕಡೆ ಮಕ್ಳಿಗೂ ಅನುಕೂಲ ಆಗ್ತದೆ, ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು. ಈಗ ಅನ್ನಭಾಗ್ಯ ಹೇಳ್ಬೇಕಾದ್ರೆ ಯಾವಾಗಲೂ CM ಅವರು ನಾನು ಈಗ ಯೋಜನೆ ಜಾರಿಗೊಳಿಸೋದ್ರೆ ಸರ್ಕಾರ ದುಡ್ಡು ಅವ್ರು ಯಾವತ್ತೂ ಅವ್ರಿಗೆ ಅಭಾರಿ. ಬಟ್ ನಾನು ಅದಕ್ಕೆ ಒಂದು ಹೇಳ್ತೀವಿ. ಇನ್ನೊಂದು ಮುಖ್ಯವಾಗಿ ಈ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತಾ ಇರ್ತೀನಿ, ಸರ್ ಇಲ್ಲಿ ನಿಜವಾಗ್ಲೂ ಅಧಿಕಾರಿಗಳ ಪಾತ್ರ ಬಹಳ ಇರುತ್ತೆ. ಈಗ ಅವರು ಯಾವುದೇ ಗೌರ್ಮೆಂಟ್ ಬರಲಿ, ಇದೊಂದು ಪಾಯಿಂಟ್ ನೀವು ಭಾಳ ಹಿಂದಿಂದ ನೀವು ಇವೆಲ್ಲ ನೋಡೋರು, ಎಲ್ಲ ಕಡೆ ನೀವು ಸಾಮಾಜಿಕ ನ್ಯಾಯ ಅಂತ ನೀವು ನಿಮ್ಮ ಮಾಧ್ಯಮದಲ್ಲಿ ನೀವು ಪ್ರಖರವಾಗಿ ಬಿಂಬಿಸ್ತೀರ, ಹೇಳಿರ್ತೀರ. ನೀವು ಬಡ ಕಲಾವಿದರಿಗೆ ಸಹಾಯ ಮಾಡೋದೇನಿದೆ, ಈಗ ಬೇರೆ ಸ್ಟಾರ್ಗಳು ಎಲ್ಲ ಚೆನ್ನಾಗಿರ್ತಾರೆ, ಆಮೇಲೆ ಇವರು ಪಾಪ ಸಪೋರ್ಟಿಂಗ್ ಆ್ಯಕ್ಟರ್ಸು ಇದು ಪಾಪ ಭಿಕ್ಷೆ ಬೇಡ್ಕೊಂಡು ಊಟಕ್ಕೆ ಇಲ್ಲದೆ ಆಸ್ಪತ್ರೆಗೆ ಇಲ್ಲದೆ ನೀವು ಎಷ್ಟು ಸಹಾಯ ಮಾಡಿದ್ದೀರಾ ನಿಮ್ಮ ವಿಜಯ ಕರ್ನಾಟಕ ಅಂಕಣದಲ್ಲಿ ಮತ್ತು ನಿಮ್ಮ ಪ್ರೈವೇಟಾಗಿ ನೀವು ಫೋನ್ ಮಾಡಿ ಎಷ್ಟೋ ಇದನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀರಾ ನೋಡಿ. ಅದು ಒಬ್ಬ ಪತ್ರಕರ್ತ ಮಾಡಬೇಕಾಗಿರೋದು. ನಮ್ಮಲ್ಲಿ ಅಧಿಕಾರಿಗಳು ನಾವು ನಿಜವಾಗ್ಲೂ ಸರ್ಕಾರ ಅಥವಾ ಈಗಿನ ಇದು ನಾನು ನೇರವಾಗಿ ಹೇಳ್ತೀನಿ, ನಾನೊಬ್ಬ ಅಧಿಕಾರಿ ಹಾಳಾಗ್ಲಿಕ್ಕೆ ಕಾರಣ ಒಳ್ಳೇದಾಗಲಿಕ್ಕೆ ಅಥವಾ ಹಾಳಾಗಲಿಕ್ಕೆ ಅಧಿಕಾರಿನೇ ಕಾರಣ. ಯಾಕೆ ಒಬ್ಬ ಅಧಿಕಾರಿ ಒಂದು ಯೋಜನೆ ತೊಗೊಂಡೋಗಿ ಕೊಟ್ಟರೆ ನೀವು ಅದನ್ನು ನೀವು ಮಾಡ್ತಿರೋ ಬಿಡ್ತಿರೋ, ಕೆಲವರು ಮಾಡ್ತಾರೆ ಅದನ್ನು ಮನಸ್ಸಿದ್ರೆ ರೈತರಿಗೆ ಇದು ಒಳ್ಳೆಯ ಯೋಜನೆ ಅಂತ ಆದಾಗ ಯಾವುದೇ ಮಿನಿಸ್ಟ್ರು ಯಾವುದೇ ಮುಖ್ಯಮಂತ್ರಿ ಮಾಡ್ತಾರೆ. ಅದು ಸಾಧ್ಯತೆ ಇದೆ, ಅದು 50% ಸಾಧ್ಯತೆ ಇರಲಿ, 20% ಇರಲಿ. ನೀವು ಪ್ರಸ್ತಾವನೆ ಕೊಡದೆ ಹೋದರೆ ಅವರು ಬರೀ ರೋಡ್ ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು, ಈಗ ನಿಮ್ಗೆ ಗೊತ್ತಲ್ಲ ಇದು ಹೆಂಗೆ ಆಗುತ್ತೆ ಅಂತ, ಅವೆಲ್ಲ ಥ್ರೂ ಮೀಡಿಯಾ ಯಾರು ಮಿಡ್ಲ್ ಪರ್ಸನ್ ಕಾಂಟ್ರಾಕ್ಟ್ರು ಮಾಡಬೇಕು. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಏನೇನು ಆಗ್ತದೆ ಅಂತ. ಇಲ್ಲಿ ಯಾವುದೂ ಇಲ್ಲ, KMFಯಿಂದ ಸೀದಾ ಇದು ಮಕ್ಕಳಿಗೆ ಹೋಗುತ್ತೆ, ಶಾಲಾ ಎಜುಕೇಷನ್ ಡಿಪಾರ್ಟ್ಮೆಂಟ್. ನಾನು ಕೊಡ್ದೇನೆ ಹೋದರೆ ನಾನು ಬರೀ ಮುಖ್ಯಮಂತ್ರಿ ನನಗೆ ಅವರು ಇದಿಲ್ಲ ಅಥವಾ ನಾನು ಗೊತ್ತಿಲ್ಲ ಅಥವಾ ನನಗೆ ಗೊತ್ತಿದ್ರು ನನ್ನ ವೈಯಕ್ತಿಕ ನಾನು ಪ್ರಮೋಷನ್ ಮಾಡಿ ಅದು ಇನ್ನೇನೋ ಮಾಡಿ ಅಂತ ನನ್ನವೇ ಅಥವಾ ನನಗೇನೋ ಪರ್ಸನಲಾಗಿ ಹೆಲ್ಪ್ ಮಾಡಿ ಅದು ನಾನು ಯೋಚನೆ ಮಾಡಲಿಲ್ಲ. ನಾನು ಪ್ರೈವೇಟ್ ನನ್ನ ಟರ್ಮ್ ಮುಗಿದಾಗ ನನ್ನ ರಿಟೈರ್ ಆಗಿದ್ದೀನಿ. ಎಕ್ಸ್ಟೆನ್ಷನ್ಗೆ ಕೆಲವು ಡಿಪಾರ್ಟ್ಮೆಂಟ್ ಮಾಡ್ತಾರೆ. CM ನನಗೆ ಚೆನ್ನಾಗಿ ಪರಿಚಯ ಇದ್ರು, ಅವ್ರಿಗೆ ಗೊತ್ತಿತ್ತು ನನ್ನ ಬಗ್ಗೆ. ಎಕ್ಸ್ಟೆನ್ಷನ್ ಮಾಡೋಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ರೆಸಲ್ಯೂಷನ್ ಮಾಡಿದ್ದಾರೆ ಇವ್ರನ್ನ ಮುಂದುವರಿಸ್ಬೇಕು ಅಂತ. ನಾನು ಬೇಡ ಅಂತ ಬಿಟ್ಟು ಬರ್ತೀನಿ, ನಾನು ಇಲ್ಲ ಸಾಕು ನನಗೆ ಎಕ್ಸ್ಟೆನ್ಷನ್ ಬೇಡ ಅಂತ. ಆಮೇಲೆ ಮತ್ತೆ ಯಾರನ್ನೋ AS ಪೋಸ್ಟ್ ಮಾಡ್ತಾರೆ ಅವಾಗ ಸರ್ಕಾರ ಹೇಳ್ತಾರೆ ಮಾಡೋಣ ಯಾತಿಕೆ ಅಂತ. ನಾನು ಕೆಲವು ವೈಯಕ್ತಿಕ ಕಾರಣ ಮತ್ತು
ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ ಏನು ನಮ್ಮ ಆಡಳಿತ ವ್ಯವಸ್ಥೆನಲ್ಲಿ, ಬೇಡ ಅಂತ ನನಗೂ ಇದು ಯಾವಾಗಲೂ ಟೆನ್ಷನ್ ಇದೆ. ರಾಜ್ಕುಮಾರ್ ಫ್ಯಾಮಿಲಿಗೆ ಹೇಗೆ ಸರ್ ನೀವು ಇಷ್ಟೊಂದು ಹತ್ತಿರ ಆಗಿರೋದು? ಇದು ಎಲ್ಲ ನಂದು ಸೇಮ್ ನನ್ನ ವೃತ್ತಿ ಜೀವನ, ನನ್ನ ಪ್ರೀತಿ ಜೀವನ, ನನ್ನ ರಾಜ್ಕುಮಾರ್ ಆಮೇಲೆ ಎಲ್ಲ ಒಂದಕ್ಕೊಂದು ಸಂಬಂಧ. ಇದು 2015 ರಿಟೈರ್ ಆಗ್ತೀನಿ, ಎಕ್ಸ್ಟೆನ್ಷನ್ ಇದ್ದರೂ ಬೇಡ ಅಂತ ಹೇಳ್ತೀನಿ KMF. ಈಗ ಇದೊಂದು ಒಳ್ಳೆ ಯೋಜನೆ ಮಾಡಿದ್ದು ನನಗೆ ಆ ತೃಪ್ತಿ ಇದೆ. ಏನು ಬೇರೆಯವರು ಇದ್ರ ಬಗ್ಗೆ MD ಇರ್ತಾರೆ ಒಂದು ಏನೋ ಅಲ್ಲಿ ಏನೋ ಆಗೋದೇನೋ ಒಂದು ರೊಟೀನ್ ಆಗಿರುತ್ತೆ. ಬಟ್ ಒಂದು ಉಳಿಯೋಂಥ ಸಾಧನೆ ರಿಕರಿಂಗ್ ಸ್ಕೀಮ್ ಥರ, ಏನೋ ಈ ರಿಕರಿಂಗ್ ಬಡ್ಡಿ ಅಂತಾರೆ, ರಿಕರಿಂಗ್ ಸ್ಕೀಮ್ ಥರ ಒಂದು ದುಡ್ಡು ಬರೋ ಹಾಗೆ, ಒಂದು ಮಾರ್ಕೆಟಿಂಗ್ ವಿಲೇವರಿ ಆಗೋಂಗೆ ಒಂದು ಸ್ಕೀಮ್ ಮಾಡಿದ್ದು ಯಾರೂ ಮಾಡಿಲ್ಲ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊ, ಇದು ಬೋಸ್ಟಿಂಗ್ ಅಲ್ಲ. ಯಾಕಂದ್ರೆ ಯಾರೂ ಮಾಡದೇ ಇರೋದನ್ನ ನಾನೊಬ್ಬ ಮಾಡ್ಲಿಕ್ಕಾಯ್ತು. ಅದು ದೇವರ ಸನ್ನಿವೇಶ ಕ್ರಿಯೇಟ್ ಮಾಡ್ದ. ಮುಖ್ಯಮಂತ್ರಿ ಸ್ಪಂದಿಸಿದ್ರು, ಚೀಫ್ ಸೆಕ್ರೆಟರಿ ಸಪೋರ್ಟ್ ಮಾಡಿದ್ರು. ಅದು ನಿರಂತರ ಯೋಜನೆಯಾಗಿ ಆಗುವಂಥ ಒಂದು ಕಾರ್ಯ. ನನ್ನೊಬ್ಬ ಹುಲುಮಾನವ ಆದರೆ ಒಬ್ಬ ಅಧಿಕಾರಿಯಾಗಿ ಒಂದು ಆ ಮೊಮೆಂಟಲ್ಲಿ ಹೋಗಿದ್ದಕ್ಕೆ ಅದು ಸಾಧ್ಯವಾಯಿತು. ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಇದು ನಾನು ಸ್ವಲ್ಪ ಇದು ಎಕ್ಸ್ಟ್ರಾನೇ ಹೇಳ್ತಾ ಇದ್ದೀನಿ. ಇದು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅವರು ಒಳ್ಳೆಯ ಯೋಜನೆ ಕೊಟ್ಟರೆ ಆ ಮಂತ್ರಿ ಮತ್ತು ಸರ್ಕಾರ ಅದು ಕೆಲವು ಉಪಯೋಗ ಆಗುತ್ತೆ, ಕೆಲವು ಉಪಯೋಗ ಆಗಲ್ಲ. ಮಾಡೋದು ಕೊಟ್ಟರೆ ಸರ್ಕಾರನೂ ಮಾಡುತ್ತೆ, ಸರ್ಕಾರಕ್ಕೂ ಹೆಸರು ಬರುತ್ತೆ, ಅಧಿಕಾರಿಗೂ ಹೆಸರು ಬರುತ್ತೆ. ಅಧಿಕಾರಿಗಳು ಇದ್ದಾರೆ ಕೆಲವರು, ನಾನು ಎಲ್ಲರೂ ಇಲ್ಲ ಅಂತೇಳಿ, ಬಟ್ ಅದು ಆ ಥರ ಹೆಚ್ಚು ಆಗಬೇಕು. ಜನೋಪಯೋಗಿ ಕಾರ್ಯಗಳನ್ನ ಮಾಡಿಸ್ಬೇಕು ಸರ್, ಅಷ್ಟು ನನ್ನ ಇದು. ಈ ನಮ್ಮ ರಾಜ್ಕುಮಾರ್ ಅವರ ವಿಚಾರಕ್ಕೆ ಬಂದರೆ, ನಾನು ಅದೇ ಹೇಳಿದೆ, ನನಗೆ ನೆನಪು ಇರೋದು ದೊಡ್ಡ ಅಭಿಮಾನಿ ಚಂದ್ರಹಾಸ ಸಿನಿಮಾ ನನಗೆ ಇನ್ನೂ ಜ್ಞಾಪಕ ಇದೆ. ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ನೋಡಿ ಆ ಕುದುರೆ ಮೇಲೆ ಬರೋದು, ಆ ಸಿನಿಮಾ ನೋಡಿದಾಗ ರಾಜ್ಕುಮಾರ್ ಆವಾಗಿನ ಕಳೆ, ಆ ರಾಜನ ಅದರಲ್ಲಿ ಅದನ್ನ ನೋಡಿ ಆಗಿನ ಚಿತ್ರಗಳ ಪ್ರಭಾವ. ಅವ್ರ ಮೊದಲ ಚಿತ್ರ ನಾನು ನೋಡ್ಲಿಕ್ಕೆ ಆಗಿಲ್ಲ ಅವಾಗ. ಸರಿ, ಈ ಥರ ಸಿನಿಮಾ ನೋಡೋಕೆ ಬಂದಾಗ ತುಂಬ ದೊಡ್ಡ ಇಷ್ಟಪಟ್ಟು ಅಭಿಮಾನಿ ಆಗಿರ್ತೀನಿ ಅವಾಗ. ಆದರೆ ಎಲ್ಲೂ ನನಗೆ ಹುಡುಗ ಅವಾಗ, ಆದರೂ ಹುಡುಗ ಆದಾಗನು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರ್ತೀನಿ ಅವಾಗ. ಅಲ್ಲಿ ನಮ್ಮ KCN ಗೌಡ್ರು ಸಿನಿಮಾ ಅವರು ಏನೋ ಟೆಕ್ಸ್ಟೈಲ್ ಅವ್ರು ಇರ್ತಾರೆ, ರಾಜ್ಕುಮಾರ್ ಥಿಯೇಟ್ರು. ಆಮೇಲೆ ಬಂಗಾರದ ಮನುಷ್ಯ ಅವಾಗ ಅವ್ರದ್ದು. ಅದಕ್ಕಿಂತ ಮೊದಲು ಮುದ್ದು ಕೃಷ್ಣ ಕೂಡ ಪಾರಿಜಾತ ಫಿಲ್ಮ್ಸ್, ಅವ್ರ ಊರು ಅಲ್ಲೇನೆ ದೊಡ್ಡಬಳ್ಳಾಪುರ ಹತ್ರ, ಏನೋ ಹೆಸರಿದೆ, ಊರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಹೃದಯ ಸಂಗಮ ಅಂತ ಅದೊಂದು ಇದು ಸರ್ ಆಗುತ್ತೆ. ಫಸ್ಟು ಅದಕ್ಕಿಂತ ಮೊದಲು ಅದು ಶೂಟಿಂಗ್ ಬಂದಾಗ ರಾಜ್ಕುಮಾರ್ ಭಾರತಿ ಅವರು ಹೃದಯ ಸಂಗಮ ಅವ್ರ ಹಳ್ಳಿಗೆ ಕರೆಸ್ತಾರೆ, ಮುದ್ದೇನಹಳ್ಳಿನ ಏನೋ ಒಂದು ಹಳ್ಳಿ ಇದೆ ಹೆಸರು. ಅಲ್ಲಿ ನಾನು ಶೂಟಿಂಗ್ ಇದೆ ಅಂತ ಹೇಳಿದಾಗ ಒಂದು ಹುಡುಗಾಗಿ ದೂರದಲ್ಲಿ ನೋಡೋದು ಒಂದು ನೆನಪು. ಬಟ್ ಏನೋ ಮಾತಾಡಿಸಿ ಇದಿರಲ್ಲ. ಬಟ್ ಇಲ್ಲ, ಅವಾಗ ಏನು ಮಾಡಿರ್ತೀನಿ, ಒಂದು ರಾಜ್ಕುಮಾರ್ ಅಂದರೆ ಈ ಸಿನಿಮಾ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತಲ್ಲ ಪೇಪರ್ದು, ಆವಾಗಲೇ ಕಟ್ ಮಾಡಿ ಒಂದು ಎಕ್ಸೈಸ್ ನೋಟ್ಬುಕ್ ಹಾಕೋದು. ಕೆಲವು ತುಂಬ ಜನ ಮಾಡ್ತಾರದು, ನಾನು ಆವಾಗಲೇ ಮಾಡ್ತಿದ್ದೆ. ಅದೊಂದು ನೋಟ್ಬುಕ್ಕಲ್ಲಿ ಹಾಕಿರ್ತೀನಿ. ಹೋಗಿ ಆ ನೋಟ್ಬುಕ್ನ ಏನೋ ಮನೇಲಿ ಶೂಟಿಂಗ್ ಅಲ್ಲಿದ್ದಾಗ ಸುಮ್ಮನೆ ಬುಕ್ ಹಿಡಿದು ತೋರಿಸಿರ್ತೀನಿ. ಹೋ ಅಂತ ಹೇಳಿ ರಿಯಾಕ್ಟ್ ಮಾಡಿ ನಗಾಡಿ ಆ ಚಿತ್ರ ನೋಡಿದ್ದು ಮಾಡಿದ್ರೆ ಗೊತ್ತು ನಾನು ಯಾರು ಅಂತ ಗೊತ್ತೆ. ನಾನೇನು ಹೇಳ್ಕೊಳಂಗಿಲ್ಲ, ಇದಿಲ್ಲ. ಅವಾಗ ಹುಡುಗ ನಾನಿನ್ನು ಪ್ರೈಮರಿ ಇದು ಆ ಟೈಮ್ ನಮ್ಮ ತಂದೆ ಜೊತೆ ಅಲ್ಲಿ ದೊಡ್ಡಬಳ್ಳಾಪುರದಿದ್ದಾಗ ವಿದ್ಯಾಭ್ಯಾಸ ಮಾಡೋ ಟೈಮ್. ಆಮೇಲೆ ಆನೇಕಲ್ ಅಲ್ಲಿ ಭಾಳ ಒಂದು ವಿಶೇಷ ಪ್ರಸಂಗ. ಮಲ್ಲಮ್ಮನ ಮುತ್ಯಾಲ ಮಾಡೋ ಒಂದು ಶೂಟಿಂಗ್ ಬಂದಿರ್ತಾರೆ. ಅಗೇನ್ ರಾಜ್ಕುಮಾರ್ ಭಾರತಿ ಹಸಿರು ತೋರಣ. ಅದು ನಮ್ಮ ತಂದೆ ಜೊತೆ ಇದ್ದಾಗ, ತಂದೆಯಲ್ಲಿ ಡೈರಿ ಇದೆ ಅಲ್ಲಿ ಆನೇಕಲ್ನಲ್ಲಿ, ಚಿಲ್ಲಿಂಗ್ ಸೆಂಟ್ರ್ ಅಂತ. ಅವ್ರ ಜೊತೆಗ ಅಲ್ಲೊಂದು ಕಡೆ ಹೋಗಿ ನೋಡಿರ್ತೀನಿ ಶೂಟಿಂಗ್, ದೂರದಲ್ಲಿ ನೋಡ್ಬರೋದು ಅಷ್ಟೇ, ಮಾತಾಡ್ಸಿಲ್ಲ. ಅದಾಗಿ ಸ್ವಲ್ಪ ಟೈಮಲ್ಲಿ SSLC ಸರ್, ಅದು ಚೆನ್ನಾಗಿ ಜ್ಞಾಪಕ ಇದೆ. SSLC ನನಗೆ ಎಕ್ಸಾಮ್ ನಡೀತಾ ಇದೆ. ನಮ್ಮಲ್ಲಿ ಆನೇಕಲ್ಲವರು ಒಬ್ಬರು ಕಲಾವಿದರು, ಆನೇಕಲ್ಲೇ. ಅವಾಗ SSLC ವಿದ್ಯಾರ್ಥಿ ಪರೀಕ್ಷೆ ನಡೀತಾ ಇದೆ. ಏಪ್ರಿಲ್ 1ನೇ ತಾರೀಕು. ನಮ್ಮ ಆನೇಕಲ್ ಒಬ್ಬರು ಕಲಾವಿದರು ಪಂಡ್ರಿ ಮಾಸ್ಟರ್ ಅಂತ ಬರೀತಾರೆ. ಅವರು ಈ ಗೀತಾಪ್ರಿಯಾಗೆ ಕ್ಲೋಸು. ಅವಾಗ ಗೀತಾಪ್ರಿಯಾ ಕ್ಲೋಸು, ಮತ್ತು ಮಣ್ಣಿನ ಮಗ ಮಾಡಿರ್ತಾರೆ. ಹಾಗಾಗಿ ರಾಜ್ಕುಮಾರ್ಗೂ ಪರಿಚಯ ಆಗಿರ್ತಾರೆ. ಈ ಮಲ್ಲಮ್ಮನ ಪವಾಡ ನಮ್ಮ ಇವರು ಪುಟ್ಟಣ್ಣ ಕಾಣಗಳವರ ನಿರ್ದೇಶನದ ಸಿನಿಮಾ. ಅಲ್ಲಿ ಆನೇಕಲ್ ಹತ್ರ ಒಂದು ವಿಳ್ಯದೆಲೆ ಒಂದು ತೋಟ ಇರುತ್ತೆ. ಅಲ್ಲಿ ಶೂಟಿಂಗು. ಇವರು ಒಂದು ವಾರ ಏನೋ ಶೂಟಿಂಗ್ ಹಾಕ್ಕೊಂಡಿರ್ತಾರೆ. ಇವರು ನಮ್ಮ ಪಂಡ್ರಿ ಮೇಷ್ಟ್ರು ಅಂತ ಆನೇಕಲ್ ಕಲಾವಿದರು, ಅವರು ನಾಟಕ ಕಲಾವಿದರು, ಮತ್ತು ಈ ಥರ ಚಿತ್ರಗಳಲ್ಲಿ ನಾಟಕಗಳನ್ನ ಮಾಡ್ತಾ ಇರ್ತಾರೆ. ಅವ್ರು ನಮ್ಮ ತಂದೆಗೆ ಪರಿಚಯ. ನಮ್ಮ ತಂದೆ ಏನಂದರೆ ಡೈರಿ ಮ್ಯಾನೇಜರ್ ಇರ್ತಾರೆ. ಈ ನಾಟಕದ ಕಂಪ್ನಿಗಳು ಇವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಕಲೆ ಅಂದರೆ ಇಂಟ್ರೆಸ್ಟು. ಆ ಟೈಮಲ್ಲಿ ನಮ್ಮ ಗಿರಿಜಾ ಲೋಕೇಶ್ ಎಲ್ಲ ಆನೇಕಲ್ಲು, ದೊಡ್ಡಬಳ್ಳಾಪುರ ಇಲ್ಲಿ ನಾಟಕಕ್ಕೆ ಕರೆಸಿರ್ತಾರೆ. ನನಗೆ ಅವಾಗ ಗಿರಿಜಾ ಲೋಕೇಶ್ ನನಗೆ ಪರಿಚಯ. ಅಲ್ಲಿ ಮೊದಲು ಅವರು ಡ್ರಾಮಾ ಮಾಡೋಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ನಮ್ಮ ತಂದೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಪಂಡ್ರಿ ಮೇಷ್ಟ್ರು ಪರಿಚಯ. ಸರಿ, ಅವರು ಮಲ್ಲಮ್ಮನ ಪೌಡ ಶೂಟಿಂಗ್ ಇದೆ ಯಾವಾಗ ಅಂತ ಹೇಳಿದ್ರೆ ನಮ್ಮ ತಂದೆಗೆ ಹೇಳ್ತಾರೆ. ನಮ್ಮ ತಂದೆ ಡೈರಿ ಮ್ಯಾನೇಜರಲ್ಲಿ
ಆನೇಕಲ್ನಲ್ಲಿ ಚಿಲ್ಲಿಂಗ್ ಸೆಂಟ್ರ್ ಮ್ಯಾನೇಜರ್. ನಾನು ಕೇಳಿಸ್ಕೊಂಡಿರ್ತೀನಿ. ಆಮೇಲೆ ಒಂದು ದಿವಸ ಕರ್ಕೊಂಬನ್ರಿ ಯಾವಾಗಾರು ಅಂತ ತಂದೆ ಹೇಳ್ತಾರೆ. ನೋಡ್ತೀನಿ, ಶೂಟಿಂಗ್ ಇದ್ದಾಗ ಕೇಳ್ತೀನಿ. ಹಿಂಗೆ ಆನೇಕಲ್ ಹಿಂಗೆ ನಿಮ್ಮ ಡೈರಿಗೆ ಅಲ್ಲೇ ಔಟ್ಸ್ಕರ್ಟ್ಸಲ್ಲಿ ಡೈರಿ ಸ್ವಲ್ಪ ಒಂದು 1 ಫರ್ಲಾಂಗ್ ಏನೋ ಡಿವಿಯೇಷನ್ ಏನಾದ್ರು ಹಂಗಾದರೆ ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿರ್ತಾರೆ. ಸರಿ, ಏನು ಹಿಂದಿನ ದಿವಸ ನಾಳೆ 1ನೇ ತಾರೀಕಿದೆ, ನಾಳೆ ಆದರೆ ಕರ್ಕೊಂಬರ್ತೀನಿ, ಬಿಡುವ ಅವತ್ತೇ ಲಾಸ್ಟು, ಕರ್ಕೊಂಬರ್ತೀನಿ ಹೇಳಿದ್ದೀನಿ. ಆದರೆ ಬಿಡುವ ಶೂಟಿಂಗ್ ಬೇಕಾದರೆ ಹೋಗೋಣ ಅಂತ ಹೇಳಿದ್ದಾರೆ. ಪುಟ್ಟಣ್ಣವ್ರಿಗೂ ಹೇಳಿದ್ವಿ, ಅವರು ಹೊಂದಿದ್ದಾರೆ. ಸರಿ, ಇವರು ಹಿಂಗೆ ಹೇಳಿರ್ತಾರೆ. ನಮ್ಮ ತಂದೆ ಸೀರಿಯಸ್ಸಾಗಿ ತಗೊಳಲ್ಲ. ಅಷ್ಟರಲ್ಲಿ ಯಾರೋ ಒಬ್ಬರು ಬೆಂಗಳೂರಿನಲ್ಲಿ 1ನೇ ತಾರೀಕು ಏಪ್ರಿಲ್ 1 ಫುಲ್ ಡೇ, ಏನೋ ಒಂದು ದೊಡ್ಡ ಕಾರ್ಯ ಅಂದ್ಬಿಟ್ಟು ಅವ್ರ ಕ್ಲೋಸ್ ಫ್ರೆಂಡ್ ಒಬ್ಬರು ಏನೋ ಒಂದು ಫಂಕ್ಷನ್ ಇದೆ, ನೀವು ಬರಲೇಬೇಕು ಅಂತ. ಇವ್ರಿಗೆ ಇಲ್ಲಿ ಕನ್ಫರ್ಮ್ ಆಗಿರಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಅವರು ನಮ್ಮ ತಂದೆ ತಾಯಿ ಬೆಂಗಳೂರಿಗೆ ಅಲ್ಲಿ ಹೋಗ್ಬಿಡ್ತಾರೆ. ಅವ್ರ ಫ್ಯಾಮಿಲಿ ಫ್ರೆಂಡ್ ಏನೋ ಫಂಕ್ಷನ್ ಇದೆ ಅಂತ ಜಸ್ಟ್ ಫುಲ್ ಹಂಗೆ ಹೋಗಿರ್ತಾರೆ. ಇವರು ನಮ್ಮ ತಂದೆ ಇಲ್ಲಿ ಬರ್ತಾರೋ ಇಲ್ವೋ, ಶೂಟಿಂಗ್ ಅಲ್ವಾ ಅಂತೇಳ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಆಮೇಲೆ ನೋಡಿದ್ರೆ ನಮಗೆ 2 ಗಂಟೆಗೆ ಫೋನ್ ಬರುತ್ತೆ. ಫೋನ್ ಅಂದರೆ ನಮ್ಮ ಲೋಕಲ್ ಇದು ಮೊಬೈಲ್ ಇಲ್ಲ ಅವಾಗ. ಫೋನ್ ಮಾಡಿಬಿಟ್ಟು ಅಲ್ಲೇ ಫಾರಮಿಂದ ಏನೋ ಫೋನ್ ಇಟ್ಕೊಂಡು ಅವ್ರು ಫೋನ್ ಮಾಡೋದು, ಈಗ ಶೂಟಿಂಗ್ ಮುಗಿತಾ ಇದೆ, 4 ಗಂಟೆ 4:15 ಹಂಗೆ ಬಂದು ಹೋಗ್ತಾರೆ ಅಂತ. ನಮ್ಮ ತಂದೆ ಇಲ್ಲ. ಆಮೇಲೆ ಇದ್ದವನು ಒಬ್ಬರು ಇವರೊಬ್ಬ ಸೀನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಬರ್ತಾರೆ. ಅವರು ಹೇಳ್ಬಿಟ್ಟು ಏನು ಮಾಡೋದು ನಾನು ಕೇಳ್ತಾರೆ, ಅಪ್ಪಾಜಿ ಏನೋ ಯಾವಾಗ ಬರ್ತಾರೆ. ಅವಾಗೆಲ್ಲ ಮೊಬೈಲ್ ಇಲ್ಲ, ಏನಿಲ್ಲ, ಹೇಳೋಂಗಿಲ್ಲ, ಏನು ಮಾಡೋದು. ಸರಿ, ನನಗೆ ಪರೀಕ್ಷೆ ಊಟಕ್ಕೆ ಬಂದಿರ್ತೀನಿ, ಕನ್ನಡ ಇಂಗ್ಲೀಷ್ ಭಾಳ ಚೆನ್ನಾಗಿ ಇಂಗ್ಲೀಷ್ ಸಪ್ಲಿಮೆಂಟ್ರಿ ಪರೀಕ್ಷೆ. ನಾನು ಊಟಕ್ಕೆ ಬಂದಾಗ ಏನು ಮಾಡೋದು, ಇಲ್ಲ ಅವರು ಬರೋದು ರಾತ್ರಿನೇ ಅಂತಾಗುತ್ತೆ. ಸರಿ, ಪರೀಕ್ಷೆ ಹೋಗ್ತೀನಿ, ನನ್ನ ಮನಸ್ಸೆಲ್ಲ ಇಲ್ಲೇ ಬಂದುಬಿಟ್ರೆ ಅಂತ. ಅಂತೂ ಅರ್ಧಂಬರ್ಧ ಬರೆದು 4 ಗಂಟೆಗೆ ಬರೀ ಒಂದು ಸಪ್ಲಿಮೆಂಟ್ರಿ ಪರೀಕ್ಷೆ, ಮೇಯ್ನ್ ಬೆಳಗ್ಗೆ ಆಗಿರುತ್ತೆ. 4 ಗಂಟೆಗೆ ಎಷ್ಟು ಬರೆದು ಕೊಟ್ಬಿಟ್ಟು ಓಡಿ ಬರ್ತೀನಿ. ಇಲ್ಲೇ ಪಕ್ಕದಲ್ಲೇ ಡೈರಿ ಪಕ್ಕದಲ್ಲೇ ಸ್ಕೂಲು. ಓಡಿ ಬಂದು ಡೈರಿಗೆ ಬರ್ತೀನಿ. 15 ನಿಮಿಷಕ್ಕೆ ಇವರು ಬರ್ತಾರೆ ಕಾರಲ್ಲಿ. ರಾಜ್ಕುಮಾರ್, ಪುಟ್ಟಣ್ಣ ಕಲಗಾಲು, ವಜ್ರಮುನಿ 3 ಜನ ಬರ್ತಾರೆ. ಅವ್ರ ಪಾಪ ನಮ್ಮ ತಂದೆಯವರಿಂದ ಬಂದಿರ್ತಾರೆ. ಆಮೇಲೆ ಅವರು ಪಂಡ್ರಿ ಮೇಸ್ಟ್ರು. ಇಲ್ಲಿ ಬಂದರೆ ಇಲ್ಲ. ಆಮೇಲೆ ನಮ್ಮ ರೂಮ್ನಲ್ಲೇ ಅಪ್ಪಾಜಿ ನಮ್ಮ ತಂದೆ ಫಾದರ್ ಚೇಂಬರ್ ಇರುತ್ತೆ, ಒಂದು ಹಾಲ್, ಇಷ್ಟು ಹಾಲ್ ಇರುತ್ತೆ, ಅಲ್ಲೇ ಟೇಬಲ್ ಚೇರ್ ಹಾಕಿ ಹೇಳ್ತಾರೆ. ನಾನು ನನ್ನ ತಂಗಿ ಇರ್ತಾಳೆ. ನಾನು ಪರೀಕ್ಷೆಯಿಂದ ಓಡಿ ಬಂದಿರ್ತೀನಿ. ಅರ್ಧ ಪೇಪರ್ ಅರ್ಧನೇ ಮಾಡಿರೋದು. ಓಡಿ ಬಂದು ನಿಂತ್ಕೋತೀನಿ. ಏನು ಮಾತುಗೀತೆ ಏನಿಲ್ಲ. SLC ಇವರು ಅಣ್ಣವ್ರು ಬರ್ತಾರೆ. ಇವರು ಬಂದು ಇವರು ನಮ್ಮ ಮ್ಯಾನೇಜರ್ ಮಗ ಅಂತ ಪರಿಚಯ ಮಾಡಿ ಅಷ್ಟೇ. ಓಹೋ ಅಂತ ಹೇಳಿ ಏನು ಹೆಸರು ಹೇಳ್ಬಿಟ್ಟು ಅಲ್ಲಿ ಕೂತ್ಕೋತಾರೆ. ನಾವು ಮಕ್ಕಳು ಅಲ್ಲೇ ಸೈಡಲ್ಲಿ ನಿಂತ್ಕೋತೀವಿ. ಅವ್ರಿಗೆ ಕಾಫಿ ಟೀ ಕೊಟ್ಬಿಟ್ಟು ಒಂದು ಹಾರ ಹಾಕಿ ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರು, ಅವಾಗೇನು ಫೋಟೋ ಗಿಟೋ ಏನಿಲ್ಲ, ಎಂಥದ್ದು ಇಲ್ಲ. ಆಮೇಲೆ ಆಯಿತು ಅವ್ರಿಗೆ ಹೇಳಿ ನಿಮ್ಮ ತಂದೆಯವ್ರು ಸಿಕ್ಕಿಲ್ಲ ಅಂತೇಳಿ ಪಾಪ ಅಷ್ಟೇ. ಆ ನನಗೆ ಮಾತೇ ಬರಲ್ಲ. ಅದು ನಮ್ಮ ಸಂಪರ್ಕ. ಆಮೇಲೆ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ಅಲ್ಲಿ ಮಲ್ಲಿಗೆ ಹೂವೆಲ್ಲ ಇರುತ್ತೆ, ಇದಕ್ಕೆ ತಂದಿದ್ದು. ನನ್ನ ತಂಗಿಗೆ ಮಲ್ಲಿಗೆ ಹೂ ಮುಡಿಸಿ ಏನಮ್ಮ ಹೆಸರು ಅಂತ ಕೇಳಿ ಭಾಗ್ಯ ಅಂತ ಸರಿ ಮಾತಾಡಿಸಿ, ನನಗೂ ಮಾತಾಡಿಸಿ ಸಂಪರ್ಕ. ಅದು ಫಸ್ಟ್ ಸಂಪರ್ಕ. ಈ KMFಗೆ ಅವರು ಫ್ರೀಯಾಗಿ ಇದು ಮಾಡಿದ ಇನ್ಸಿಡೆಂಟ್ ಏನು ಇಲ್ಲ. ಅದಕ್ಕಿಂತ ಮೊದಲು ರಾಜ್ಕುಮಾರ್ ನನಗೆ 74ಅಲ್ಲಿ ಒಂದು ಹೇಳ್ತೀನಿ. ಆಮೇಲೆ ಇದಿಷ್ಟ ಆದ ಕಾಂಟ್ಯಾಕ್ಟು ಹೇಗೆ ಕ್ಲೋಸ್ ಆದರು ಅನ್ನೋಕ್ಕೆ. ಆಮೇಲೆ ಏನೂ ಸಂಪರ್ಕನೇ ಇರಲ್ಲ. ಇದು ಅವರು ಇದಕ್ಕೆ ಅಷ್ಟರಲ್ಲಿ ಈ ಬಡವರ ಬಂದು ಮತ್ತು ಭಾಗ್ಯವಂತರಲ್ಲ, ಬಡವರು ಬಂದುನೇ ನಡೀತಾ ಇರುತ್ತೆ ಶೂಟಿಂಗು. ಇದು ಬಬ್ರುವಾಹನ ಶೂಟಿಂಗ್ ಟೈಮ್ ಚಾಮುಂಡೇಶ್ವರಿ ಸ್ಟುಡಿಯೋ. ನನಗೆ ಅಷ್ಟರಲ್ಲಿ ನಾನು ಕೆಲಸಕ್ಕೆ ಸೇರಿರ್ತೀನಿ. ಆಗ್ತಾನೆ 75. ನಾನು ಅದೇ ಹೇಳ್ತಾ ಇರೋದು. ನನ್ನ ಹುಡುಗಿ ಈಗ ಕೆರಿಯರು ರಾಜ್ಕುಮಾರ್ ಸಂಪರ್ಕ ಒಂದೇ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ, ಪ್ಯಾರಲಲ್ ಅಂತ. ಆ ಟೈಮಲ್ಲಿ ಒಂದ್ಸರಿ ಧೈರ್ಯ ಮಾಡಿ ಚಾಮುಂಡೇಶ್ವರಿ ಶೂಟಿಂಗ್ ಬಂದಿದ್ದಾರೆ ಅಂತ ಗೊತ್ತಾದ ಹೋಗ್ತೀನಿ. ಹೋದರೆ ಅಲ್ಲಿ ಮೇಕಪ್ಪಲ್ಲಿ ಇರ್ತಾರೆ. ಮೇಕಪ್ ಸುಬ್ಬಣ್ಣ ಅಂತ ಇದ್ರಲ್ಲ ಅವರು, ಮತ್ತು ಮೀಸೆ ದೊರೆಸ್ವಾಮಿ ಅವ್ರು ಇರ್ತಾರೆ. ನನಗೆ ಅವರು ಅಲ್ಲಿ ಮೇಕಪ್ ರೂಮ್ ಬಂದಾಗ ಹೆಂಗೆ ಹೋಗ್ತೀನಿ. ಅಲ್ಲಿ ಬಿಡಲ್ಲ. ಸರಿ, ಹೊರಗಡೆನೇ ಕಾಯ್ತೀನಿ. ಮೇಕಪ್ ಮಾಡ್ಕೊಂಡು ಹೊರಗಡೆ ಅಣ್ಣವ್ರು ಬರ್ತಾರೆ. ಆಮೇಲೆ ಅಲ್ಲೇ ಮೆಟ್ಲತ್ರ ಚಾಮುಂಡೇಶ್ವರಿ ಮೇಕಪ್ ರೂಮ್ ಮೆಟ್ಲಿದೆ, ಅಲ್ಲಿ ಸಿಗ್ತಾರೆ. ಆಮೇಲೆ ನಮಸ್ಕಾರ ಅದು ಏನು ಅಂತ, ಏನು ಹೆಸರು ಅದೆಲ್ಲ ಕೇಳ್ತಾರೆ. ಕೆಲಸಕ್ಕೆ ಸೇರಿದ್ದೀರಾ, ಈ ಬೆಂಗಳೂರಲ್ಲಿ ಸೇರಿದ್ದೀರಿ ಅಂತ ಅವ್ರಿಗೆ ಆಶ್ಚರ್ಯ. ಕೆಲಸಕ್ಕೆ ಸೇರಿದ್ದೀರಾ, ಡೈಲಿ ಸೂಪರ್ವೈಸರ್ ಅಂತ, ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ನಿಂತ್ಕೊಂಡು ಮಾತಾಡ್ತಾರೆ ಪಾಪ. ನಾನು ಸೂಪರ್ವೈಸರ್ ಆಗಿದ್ದೀನಿ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಲೈನು, ನಿಮ್ಮಂಗೆ ನಾನು ಸ್ವಲ್ಪ ನೇರ,
ನಾವು ಇಷ್ಟೊಂದು ಆರಾಧನೆ ಮಾಡ್ತೀವಿ, ನಿಮ್ಮನ್ನು ನೋಡಬೇಕಂದ್ರೆ ಭಾಳ ಕಷ್ಟ ಅಂತ ಸ್ವಲ್ಪ ಅದನ್ನು ಹೇಳ್ತೀನಿ. ಕಷ್ಟ ಆಗುತ್ತೆ, ನಾವು ದೇವ್ರ ಥರ ನಿಮ್ಮನ್ನು ನೋಡ್ತೀನಿ, ನಿಮ್ಮನ್ನು ನೋಡ್ಬೇಕಾದ್ರೆ ಇಲ್ಲಿ ಬಿಡೋಕ್ಕಿಲ್ಲ, ಎಲ್ಲ ಅಡ್ಡ ಮಾಡ್ತಾರಂತ. ಪಾಪ ಅವ್ರು ಮಾಡಿದ್ದು ಸರಿನೇ, ಎಲ್ಲರೂ ಬಿಟ್ಟರೆ ಹೆಂಗೆ ಅವ್ರು ಮೇಕಪ್ ಹೆಂಗೆ ಮಾಡ್ಕೊಳಕ್ಕಾಗತ್ತೆ. ಬಟ್ ರಾಜ್ಕುಮಾರ್ಗೆ ಹಂಗೆ ಹೇಳಿದ ರೀತಿ ಅವ್ರಿಗೆ ಇಡ್ಸದ ನೋಡಿ. ಆಮೇಲೆ ದೊರೆಸ್ವಾಮಿ ನಾಯ್ಡು ಇವ್ರು ಯಾವಾಗ ಬಂದರು ಅದು ಏನನ್ನುತ್ತಾ ರಾಜ್ಕುಮಾರ್ ಅವರು, ಹೌದಾ ನಾನು ಸ್ವಲ್ಪ ಹೇಳಿದ ರೀತಿ ನಿಮ್ಮಂಗೆ ಹೇಳ್ತೀನಿ, ನೇರವಾಗಿ ನೀವು ನೇರವಾಗಿ ಹೇಳ್ತೀರಲ್ಲ ಹಂಗೆ ಹೇಳ್ತೀನಿ. ಅಣ್ಣ ಅಣ್ಣ ಅಂತನಿಲ್ಲ ಅವಾಗೆಲ್ಲ, ಏನೋ ಹೇಳ್ತೀನಿ, ನಿಮ್ಮನ್ನು ನೋಡಬೇಕು, ಇಷ್ಟು ಆ ದೇವ್ರ ಥರ ಇದು ಮಾಡ್ತೀನಿ, ಇಲ್ಲಿ ನೋಡೋಕೆ ಇಷ್ಟು ಕಷ್ಟ ಆಗುತ್ತೆ, ಬಿಡೋದೇ ಇಲ್ಲ ಅಂತೇಳ್ಬಿಟ್ಟು ಹಿಂಗೆ ಆಕ್ಷೇಪಣೆಯಲ್ಲೇ ಹೇಳ್ತೀನಿ. ಇವ್ರು ಯಾವಾಗ ಬಂದರೂ ಬಿಡಬೇಕು, ಬಿಡಿ, ನೀವು ಬನ್ನಿ, ಯಾವಾಗ ಬೇಕಾದ್ರೆ ಬನ್ನಿ, ಏನು ತೊಂದರೆ ಇಲ್ಲ, ನೀವು ಕೆಲಸ ಮಾಡಿ, ಎಲ್ಲಿ ಕೆಲಸ ಮಾಡ್ತೀರಾ, ಬೆಂಗಳೂರಲ್ಲಿ, ಅಂತೆಲ್ಲ ಕೇಳ್ಕೊಂಡು ಬನ್ನಿ, ಯಾವಾಗಾರು ನಾನು ಸಿಗ್ತೀನಿ ನಿಮಗೆ ಅಂತ. ಅಯ್ಯೋ ಅಂತ ಖುಷಿಯಾಗಿ ಸಂತೋಷ ಆಗುತ್ತೆ. ಸರಿ, ಅವರು ಅಲ್ಲಿ ಸೆಟ್ಗೆ ಹೋಗ್ತಾರೆ, ನಾನು ಹೋಗಲ್ಲ, ಈ ಕಡೆ ಬಂದುಬಿಡ್ತೀನಿ. ಬರ್ತೀರಾ ಒಳಗಡೆ ಅಂತಾರೆ, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀನಿ. ಅಷ್ಟು ಮಾತಾಡಿದ್ದೆ ನಂಗೆ ದೊಡ್ಡ ಇದು. ಹಂಗೆ ಹೇಳಿದ್ರಲ್ಲ ಅಂದ್ಬಿಟ್ಟು ಇನ್ನೊಂದು 15 ದಿವಸಕ್ಕೆ ಇನ್ನೊಂದು ಸರಿ ಹೋಗ್ತೀನಿ, 15 ದಿವಸಕ್ಕೆ ಮತ್ತೆ ನೋಡೋಣ ಅಂತ ಹೋಗ್ತೀನಿ. ಹೋದರೆ ನಾನು ಹೋಗೋದಕ್ಕೂ ಮೆಟ್ಲು ಇಳಿಯೋದಕ್ಕೂ ಭಾಳ ಚೆನ್ನಾಗಿದೆ. ನಾನು ಹೋಗ್ತೀನಿ, ಅಲ್ಲಿ ಮೆಟ್ಲದು ಏನು ರೀ ಅಂದ್ಬಿಟ್ಟು ಅಲ್ಲಿ ಸೆಟ್ಟಿಗೆ ಕರೆದು 2 ಸರಿ ಕರೆದಿರ್ತಾರೇನೋ, ಆ ಮೆಟ್ಲಿಂದ ಇಳಿದು ಸೆಟ್ಗೆ ಓಡ್ತಾ ಇರ್ತಾರೆ. ಸ್ವಲ್ಪ ಸ್ಪೀಡಲ್ಲೇ ಗೊತ್ತಾಗುತ್ತೆ, ಏನು ರೀ ಪ್ರೇಮ್ ಅಂತ ಹೆಸರು ಗೊತ್ತಾಗಿರುತ್ತೆ ಅಂತ. ನಾನು ಚೆನ್ನಾಗಿದ್ದೇನೆ ರೀ ಅಂತ ಹೇಳ್ಬಿಟ್ಟು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಬೇರೆ ಅಂತಾಗ ಡೋರ್ ಬಂದ್ಬಿಡುತ್ತೆ, ಒಳಗಡೆ ಹೋಗ್ಬಿಡ್ತಾರೆ. ನಾನು ಹೆಂಗೆ ಅವನು ಯಾನೊಬ್ಬ ಇರ್ತಾನೆ, ನೀವು ನೋಡಿರ್ಬೇಕು, ಒಬ್ಬ ಭಾಳ ತಮಿಳು ಇವನು ಗೇಟ್ ಕೀಪರ್ ಅಲ್ಲಿ ಸೆಟ್ಗೆ, ಹೋಗಿಲ್ಲ ಅಂತ ತಮಿಳಲ್ಲಿ ಹೇಳ್ತಾರೆ, ಅದು ಒಳ್ಳೆ ಪೋಯ ಅದು ಅಂತ ಹೇಳ್ತಾರೆ. ಸರಿ ಅಂತೇಳ್ಬಿಟ್ಟು ನಾನು, ಸರ್ ಹಿಂಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾನು 2ನೇ ಭೇಟಿ ಸ್ಕೂಟ್ರ್ ಸ್ಟ್ಯಾಂಡಿಗೆ ಬರ್ತೀನಿ, ಸ್ಕೂಟ್ರ್ ಇರುತ್ತೆ, ಸ್ಕೂಟ್ರ್ ಸ್ಟಾರ್ಟ್ ಮಾಡ್ತೀನಿ, ಯಾವನೋ ಹುಡುಗ ಬರ್ತಾರೆ. ಆಮೇಲೆ ಇಷ್ಟರಲ್ಲಿ ನಂದು ಅಲ್ಲಿ ಇಲ್ಲಿಂದ ಬರೋಕ್ಕೆ ಇವರೆಲ್ಲ ಇಷ್ಟೇ ಸಿನಿಮಾದವರು, ನಾನು ಯಾರು ಮಹಾ ಹಂಗೆ ಹೇಳಿದ್ರು ಅಂದ್ಬಿಟ್ಟು ನಾನು ಅಷ್ಟೇ ಹೋಗ್ಬಿಟ್ರಲ್ಲ ಒಳಗಡೆ. ನಾನು ಜಾಸ್ತಿ ಏನು ಮಾತಾಡೋಕ್ಕಾಗಿಲ್ಲ, ನನಗೆ ಅರ್ಥನೂ ಆಗಿಲ್ಲ, ಅಲ್ಲಿ ಅರ್ಜೆಂಟ್ ಸೆಟ್ಗೆ ಹೋಗ್ಬೇಕು ಶೂಟಿಂಗ್ ಅಂತ. ಸರಿ ಅಂತ ಸ್ವಲ್ಪ ಬೇಸರದಲ್ಲಿ, ಬಟ್ ನಂದು ಅರ್ಥ ಆಯ್ತು, ನಾನು ಯಾವ ಮಹಾ, ಯಾಕೆ ಅವ್ರು ಕರಿಬೇಕು ಪಾಪ ಅಂತ. ಒಬ್ಬ ಹುಡುಗ ಬರ್ತಾನೆ ಸರ್, ಬಂದ್ಬಿಟ್ಟು ಪ್ರೇಮ್ ಅಂದರೆ ಯಾರು ಅಂತ. ನನಗೆ ಹೆದರಿಕೆ, ನಾನೇ ಯಾಕೆ ಅಂತ. ನನಗೇನಾರು ಅಲ್ಲಿ ನುಗ್ಗಿಬಿಟ್ಟಿದ್ದು, ಮಾತಾಡ್ಸಿದ್ದು, ಅವ್ರ ಮೂಡ್ ಚೇಂಜ್ ಆಯಿತಾ, ಏನೋ ಬೈಯೋದಕ್ಕಿರ್ಬೋದು, ಯಾರೋ ಡೈರೆಕ್ಟರ್ ಕರೀತಾನೆ, ಬನ್ನಿ ಒಳಗಡೆ ಅಂತ ಕರೀತಾನೆ. ನಾನೇ ಅಂತ ಪುಣ್ಯಕ್ಕೆ ನಾನು ಸಿಕ್ಕಿದೆ ಅವನಿಗೆ, ಸ್ಕೂಟ್ರ್ ಸ್ಟಾರ್ಟ್ ಆಗೋಕ್ಕೆ ಮೊದಲು. ಸರಿ ಹೋದೆ, ಬೈದಲ್ಲಿ ಹೋಗ್ತೀನಿ, ಅಣ್ಣವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಬಿಟ್ಟು, ಏನು ರೀ ಎಲ್ಲೋಗ್ಬಿಟ್ರಿ, ನನ್ನ ಜೊತೆಲೇ ಬರ್ತಿದ್ದೀರಿ ಅಂದ್ಕೊಂಡ್ರೆ, ಇಲ್ಲ ಅಣ್ಣ ಅಲ್ಲಿ ಗೊತ್ತಾಗಲಿಲ್ಲ, ನೀವು ಹಂಗೆ ಒಳಗಡೆ ಹೋಗ್ಬಿಟ್ರಿ, ಅವರು ತಡೆದ್ರು, ನನಗೆ ಹೋಗ್ಬಿಟ್ಟೆ. ಹೆಂಗೆ ಯಾರು ತಡೆದಿದ್ದು ಹೇಳೋಕ್ಕಿಲ್ಲನೇ, ಅವ್ರು ನೀವು ಹೇಳ್ಬೇಕು, ನೀವು ಒಳಗಡೆ ಬರಬೇಕಾಗಿತ್ತು ಅಂದ್ಬಿಟ್ಟು ಚೇರ್ ಹಾಕು ಅಂತ ಹೇಳ್ಬಿಟ್ಟು. ನಾನು ನೋಡಿ ಸರ್, ಒಬ್ಬ ಹುಡುಗ 19 ವಯಸ್ಸು ಅವಾಗ, ಹೇಳ್ತಾನೆ, ಏನು ಮೀಸೆನೇ ಬಂದಿಲ್ಲ ಆಗಲೇ ಕೆಲಸ ಅಂತ. ಇಲ್ಲ ಇದು ಡಿಪ್ಲೊಮಾ ಹಿಂಗೆ ಹಂಗ ಅಂಥೇಳಿ ಸರಿ ಕೂರಿಸಿ ಟೀ ತರಿಸ್ಕೊಟ್ಟು ಹೇಳಿ ಬಂದರೆ, ಆಮೇಲೆ ಅವ್ರ ಅಸಿಸ್ಟೆಂಟ್ಸ್ ಹೇಳ್ತಾರೆ. ಆಮೇಲಿಂದ ಯಾವಾಗ ಹೋದರೂ ಯಾರೂ ತಡೀತಾ ಇರಲಿಲ್ಲ. ಅವಾಗೆಲ್ಲ ಹಳಬರು ಸ್ಟಾಫು ಇವರೇ, ಈಗಿನ ಚೆನ್ನಾಗಿನೇ ಅವರೆಲ್ಲ ಅವಾಗಿರಲಿಲ್ಲ, ಇವರೇ ಮೇಕಪ್ ಮ್ಯಾನು ಮತ್ತು ಇರೋರು. ಮತ್ತು ಅವ್ರು ಬರೋ ಯಾವಾಗಲೂ ಶೂಟಿಂಗ್ ಮಡ್ರಾಸಲ್ಲಿ, ಚೆನ್ನೈಲಿ. ಆಮೇಲೆ ಬರ್ತ್ಡೇ ಇದೆ ಅಂತ ಗೊತ್ತಾಯಿತು, ಕೇಳ್ತೀನಿ, ಇದೊಂದು ಇನ್ಸಿಡೆಂಟು ಭಾಳ ಚೆನ್ನಾಗಿದೆ. ಬರ್ತ್ಡೇ ಇದೆ, ನನಗೇನೋ ಒಂದು ಅಷ್ಟರಲ್ಲೇ ಒಂದು 4-5 ಸರಿ ಬಂದಾಗ ಮೀಟ್ ಮಾಡ್ತಿರ್ತಾನೆ. ನಮ್ಮ ರಾಜಶೇಖರ್ ತಮ್ಮ ಒಬ್ಬ ಶಿವಾನಂದ್ ಅಂತ ಇರ್ತಾರೆ. ರಾಜಶೇಖರ್ಗೆ ಅವ್ರಿಗೆ ವ್ಯತ್ಯಾಸ, ಕ್ಯಾರೆಕ್ಟರ್ ಭಾಳ ಇದೆ. ರಾಜಶೇಖರ್ ಕಂಟ್ರೋಲ್ ಮಾಡೋರು, ಇವರು ಶಿವಾನಂದ್ ಭಾಳ ಒಳ್ಳೆ ಹುಡುಗ. ಅವ್ರ ತಮ್ಮ, ಅವರು ಅಣ್ಣವ್ರು ಬೆಂಗಳೂರಿಗೆ ಬಂದಾಗ ಅಣ್ಣವ್ರು ಬರೋದು, ಏರ್ಪೋರ್ಟಿಂದ ಕರ್ಕೊಬರೋದು ಮತ್ತು ಬಿಡೋದು, ಪಾರ್ವತಮ್ಮ ಅವ್ರಿಗೆ ನಿಯೋಜನೆ ಮಾಡಿರ್ತಾರೆ. ಸೊ ಅವರು ಪಾಪ ನನಗೆ ಒಳ್ಳೆತನ, ಅವ್ರು ನನಗೆ, ನಾನು ಇವತ್ತು ನೆನೆಸ್ತೀನಿ. ಅವರು ಯಾವಾಗಲೂ ಅಣ್ಣವ್ರು ಇಂಥ ದಿವಸ ಬರ್ತಾರೆ ಅಂದಾಗ ನಾನು ಏರ್ಪೋರ್ಟ್ಗೆ ಹೋಗ್ಬಿಡ್ತಿದ್ದೆ, ಇಲ್ಲಾಂದರೆ ಕಳ್ಸೋಕ್ಕೆ ಹೋಗೋಕೆ ಅವ್ರು ಯಾವಾಗ ಹೋಗ್ತಾರೆ ಅಂತ ಹೇಳೋರು. ಇಲ್ಲೆಲ್ಲ ಈ ಶೂಟಿಂಗಲ್ಲೆಲ್ಲ ಡಿಸ್ಟರ್ಬೆನ್ಸ್ ಯಾಕೆ ಅಂದ್ಬಿಟ್ಟು ನಾನು ಅಣ್ಣವ್ರು ಹೋದಾಗ ಅಲ್ಲೇನಾಗೋದು, ಫ್ಲೈಟ್ಗಳು ಯಾವಾಗ ಡಿಲೇ, VIP ರೂಮು ಅಣ್ಣ ಇರೋರು, ಅಲ್ಲಿ ಏರ್ಪೋರ್ಟಿಗೆ ನನಗೆ ಬಿಡೋರು. VIP ರೂಮ್ಗೆ ಹೋಗಿ ಅಣ್ಣವ್ರ ಜೊತೆ, ಅಣ್ಣವ್ರಿಗೆ ಪರಿಚಯ ಆಗಿದ್ದರಿಂದ ಅಣ್ಣವ್ರು ಯಾವಾಗಲೂ ಫ್ಲೈಟ್ ಬರೋರ್ಗೂ ಅಲ್ಲಿ ಏರ್ಪೋರ್ಟ್ VIP ರೂಮಲ್ಲಿ ಅಣ್ಣವ್ರ ಜೊತೆ ಕೂತ್ಕೋತಾ ಇದ್ದೆ. ಅವಾಗ ತುಂಬ ಅನ್ಡಿಸ್ಟರ್ಬ್ಡ್ ಮಾತುಕತೆ ಎಲ್ಲ, ಅವರು ನಂದು KMF ಡೈರಿ, ನಮ್ಮ ಬೆಂಗಳೂರು ಡೈರಿ ಬಗ್ಗೆ ಎಲ್ಲ ಕೇಳಿಕೊಂಡು, ಆಮೇಲೆ ನನ್ನ ಮನೆಗೆ ಒಂದ್ಸರಿ, ಅಣ್ಣ ನಿಮ್ಗೆ ಯಾವಾಗ ಬಿಡುವತ್ತೆ ಬನ್ನಿ ಅಂತ. ಅವಾಗಲೇ ಒಂದ್ಸರಿ ನಮ್ಮ ಮನೆಗೂ ಬರ್ತಾರೆ. ಅವಾಗ ಯಾವ ವರ್ಷ ಅಂದರೆ ಈ ಕಲ್ಪನಾ ತೀರೋಗಿದ್ದ ವರ್ಷ. ಅಸಲು ನಮ್ಮ ಮನೆ
ಇವಳು ಮಡದಿನ ಪರಿಚಯ ಮಾಡಿಕೊಟ್ಟಿರ್ತೀನಿ. ಅವ್ರು ನೋಡಿ ಖುಷಿಯಾಗಿರುತ್ತೆ. ಓ ನೀವು ನೋಡ್ರಿ ನಿಮ್ಮ ಜೋಡಿ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಮದುವೆಗೆ ಮೊದಲೇ ಆಶೀರ್ವಾದ ಮಾಡಿರ್ತಾರೆ. ಮದುವೆ ಮೊದಲು ನೋಡಿರ್ತಾರೆ, ಮದುವೆ ಆಗಿ ಬೇಗ ಒಳ್ಳೇದಾಗಲಿ ಅಂತ. ಮದುವೆಗೂ ಬರ್ತೀನಿ ಅಂತ ಹೇಳಿರ್ತಾರೆ, ಬರ್ತಾರೆ ಮದುವೆಗೂ. ಮದುವೆ ಅಂದರೆ ರಿಸೆಪ್ಷನ್. ಅದಕ್ಕೆ ಮೊದಲು ಏನಾಗುತ್ತೆ, ಒಂದು ಇನ್ಸಿಡೆಂಟು ಚೆನ್ನೈಲಿ ಬರ್ತ್ಡೇ ಇದ್ದಾಗ ನಾನು ಅವಾಗಲೇ ಬಿಗಿನಿಂಗ್, ಅವಾಗೆಲ್ಲ ಅವರು ಬರ್ತ್ಡೇ ಮಾಡ್ತಿರ್ಲಿಲ್ಲ. ಅದು ಚೆನ್ನೈಲಿರ್ತಾರೆ. ಅದು ಹುಲಿಯಲ್ಲ ಮೇವಲ್ಲ ಯಾವುದು ಟೈಮ್ ಅದು, ಅದಕ್ಕಿಂತ ಮೊದಲು. ಸರಿ ಅಣ್ಣ ನಾನು ಬರಲಾ, ನನಗೊಂದು ಆಸೆ ಆಗುತ್ತೆ. ಅಣ್ಣ ಬರ್ತೀರಾ ಚೆನ್ನೈಗೆ? ಬನ್ನಿ. ಮಡ್ರಾಸಿಗೆ ಬರ್ತೀರಾ? ಬನ್ನಿ. ಅದು 24 ನಿಮಗೇನು ತೊಂದರೆ ಆಗಲ್ವಾ ಅಂತ. ಇಲ್ಲ ಪರವಾಗಿಲ್ಲ, ರಜಾ ಹಾಕಿ ಬರ್ತೀನಿ. ಆಯಿತು. ಪಾರ್ವತಿ ಯಾವಾಗ ಬರ್ತಾರೆ ನೋಡು, ನಂಬರ್ ಇದೆಲ್ಲ ಕೊಡು ಮತ್ತು ವ್ಯವಸ್ಥೆ ಮಾಡು, ಪ್ರೇಮ್ ಬರ್ತಾರಂತ. ಅವ್ರು ಆಯ್ತಪ್ಪ. ಅವ್ರಿಗೂ ಅಮ್ಮನೂ ನನ್ನ ಹತ್ರ ಅವರು ಚೆನ್ನಾಗಿರ್ತಾರೆ. ಅಣ್ಣವರು ಇಷ್ಟು ಇದಾಗಿದೆ, ಅವರು ಬೇರೆಯವ್ರ ಹತ್ರ ಸ್ಟ್ರಿಕ್ಟ್ ಆಗಿದ್ರು ನನ್ನ ಹತ್ರ ಒಂದು ಪ್ರೀತಿ ಇದ್ರಲ್ಲಿ ಮಾತಾಡ್ತಾರೆ. ಬಾರಪ್ಪ ನೋಡು ಬಂದು ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಆಮೇಲೆ ಹೋಗೋ ದಿವಸ ಬೃಂದಾವನೇಶ್ವರ ಹೋಗ್ತೀನಿ. ಬಂದ ತಕ್ಷಣ ಫೋನ್ ಮಾಡು ಅಂತ ನಂಬರ್ ಕೊಟ್ಟಿರುತ್ತೆ. ಫೋನ್ ಮಾಡಿದ್ಮೇಲೆ ಸ್ವಾಗತ ಹೋಟ್ಲು, ಇವರು ಸಿನಿಮಾದವರೆಲ್ಲ ಇದ್ದದ್ದು, ಅಲ್ಲಿಗೆ ಆ ರೂಮು ಹೇಳಿದ್ದೀನಿ, ಅಲ್ಲಿ ಹೋಗ್ಬಿಡು. ರೂಮಲ್ಲಿ ಇಲ್ಲ, ರೂಮೇನೋ ಬೇಡ ಅಕ್ಕ, ನಾನು ಏನು ಮಾಡ್ತೀನಿ. ಇಲ್ಲ ನೀನು ಅಲ್ಲೇ ಬಾನಪ್ಪ. ಸಾಯಂಕಾಲ ಅಣ್ಣ ಶೂಟಿಂಗಲ್ಲಿ ಇರ್ತಾರೆ, ಸಾಯಂಕಾಲ ಬರೋದು ಮನೆಗೆ. ಸೆಟ್ಟಲ್ಲಿ ಇರ್ತಾರೆ ಇವಾಗ, ಹೋಗ್ತೀಯ ಅಲ್ಲಿಗೆ ಅಂತಾರೆ. ಇಲ್ಲ ಬೇಡ, ಇದಾಗಿತ್ತು. ಆಯಿತು, ನೀವು ಅಲ್ಲಿರು, ರೆಸ್ಟ್ ಮಾಡು, ಆಮೇಲೆ ಸಾಯಂಕಾಲ ಇದು ಮಾಡ್ತೀವಿ ಅಂತ. ಸೊ ನನ್ನ ಜೊತೆ ಇನ್ನೊಬ್ಬ ನನ್ನ ಗೆಳೆಯ, ಅವ್ನು ತೀರೋಬಿಟ್ಟ, ಅವ್ನು ಬರ್ದಿದ್ದೆ. ಅವನಿಗೆ ನಂಬಿಕೆ ಇಲ್ಲ, ಅವ್ರು ಯಾಕೆ ಬರ್ತಾರೆ 7 ಗಂಟೆ ಆದರೆ ಅವ್ರೆಲ್ಲಿ ಬರ್ತಾರೆ, ಯಾಕೆ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನೇ ಕಾರ್ ಕಳಿಸ್ತಾರೆ ಅಂತ. 7 ಗಂಟೆಗೆ ಭಗವಾನ್ ಬರ್ತಾರೆ. ಆಮೇಲೆ ಕರ್ಕೊಂಡೋಗಿ ನಾನೇನು ಮಾಡ್ತೆ, ಅದಕ್ಕೆ ಮೊದಲು ಏನು ಬರೀ ಕೈಲಿ ಹೋಗೋದು ಅಂತ ನಂದು ಫ್ಯಾನ್ಸಿ ಈ ಥರ ಐಡಿಯಾಸು ಇರೋದ್ರಿಂದ, ಕ್ರಿಯೇಟಿವ್ ಇರೋದ್ರಿಂದ ಒಂದು ಶರ್ಟ್ ತೊಗೊಂಡೋಗೋಣ ಅಂತ. ಒಂದು ರೇಮಂಡ್ ಈ ಥರ ಕಲರ್ ಚೆಕ್ ಶರ್ಟ್ ಇರುತ್ತೆ, ಬ್ಲೂ. ನನಗೆ ತೊಗೋತೀನಿ. ತೊಗೊಂಡ್ಮೇಲೆ ಅಣ್ಣವ್ರಿಗೆ ಈ ಶರ್ಟ್ನ ಯಾಕೆ ಕೊಡಬಾರ್ದು ಅಂತ. ಸರಿ ಅಂತ ಹೆಂಗೆ ಕೊಡೋದು, ಬರೀ ಪೀಸ್ ಕೊಡೋದು ಬೇಡ, ಹೊಲಿಸ್ತಾರೋ ಇಲ್ವೋ ಅಂದ್ಬಿಟ್ಟು ಟೈಟ್ಲ್ ಕಾರ್ಡಲ್ಲಿ ಯಮ್ನಾಥ್ ಅಂತ ಇರುತ್ತೆ ಸಿನಿಮಾ ಟೈಟ್ಲಲ್ಲಿ, ಅದು ಗೊತ್ತಿರುತ್ತೆ. ಶೇಷಾರಿಪುರಂ ವಸ್ತ್ರ ವಿನ್ಯಾಸ ಯಮ್ನಾಥ್ ಅಂತಿರುತ್ತೆ. ಅವನ ಹತ್ರ ಹೋಗ್ತೀನಿ ಶೇಷಾರಿಪುರಂ. ಅವ್ನು ಹೋಗಿ ಶರ್ಟ್ ಹೊಲ್ಕೊಡಪ್ಪ ಅಂತ. ಅಳತೆ ಇದೆಯಲ್ಲ ಅಂತ. ಇದೆ. ಅವ್ನು ಹೇಳ್ತಾನೆ, ನಿಮ್ಗೆ ಯಾಕೆ ಹೊಲ್ಕೊಡ್ಬೇಕು ಅಂತ. ಅವನು ಒಪ್ಪಲ್ಲ. ಇದು ಅಳತೆ ಇದೆ, ಬಟ್ ನಿಮ್ಗೆ ಯಾಕೆ ಹೊಲ್ಕೊಡ್ಲಿ ಹಂಗೆ ಅಂತ. ಅವ್ನು ಮತ್ತೆ ಸದಾ ದುಡ್ಡು ಕೊಡ್ತೀನಿ ಅಂದರು ಇಲ್ಲ, ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ್ರೂ ಇಲ್ಲ. ಆಮೇಲೆ ಯಾವುದೋ ಒಂದು ಫೋಟೋ ಇರುತ್ತೆ, ಅಣ್ಣವರು ನಾನು ಹೆಗ್ಲ ಮೇಲೆ ಕೈ ಹಾಕೊಂಡಿರ್ತಾರೆ ಅವಾಗ. ಫೋಟೋ ನೋಡ್ಬಿಟ್ಟು ಆಮೇಲೆ ನೋಡಪ್ಪ ಬರ್ತ್ಡೇಗೆ ಹೋಗ್ತಾಯಿದ್ದೀನಿ, ಅದಕ್ಕೆ ಹೊಲ್ಕೊಡು ಅಂತೇಳಿ ಏನೋ ಮಾಡಿ ಆಮೇಲೆ ಒಪ್ತಾನೆ. ಸರಿ ಆ ಶರ್ಟ್ ತೊಗೊಂಡು 7 ಗಂಟೆಗೆ ಕಾರು ಬರುತ್ತೆ. ಭಗವಾನ್ ಬಂದಿರ್ತಾರೆ. ನನ್ನ ಕರ್ಕೊಂಡು ರಾಘವೇಂದ್ರ ಎಲ್ಲೋ ಸಿತಾರ್ ಕಲಿತಾ ಇರ್ತಾನೆ ಅವಾಗ. ಆ ಮನೆಗೆ ಅವ್ರನ್ನ ಪಿಕ್ ಮಾಡಿಕೊಂಡು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಅಣ್ಣವರು ಆಗ್ತಾನೆ ಬಂದು ಸ್ನಾನ ಮಾಡಿ ಒಂದು ಅಮ್ಮ ಸಿಲ್ಕ್ ಶರ್ಟ್ ಕೊಟ್ಟಿರ್ತಾರೆ, 7:30 ಸಿಲ್ಕ್ ಶರ್ಟ್ ವೈಟ್ ಹಾಕೊಂಡಿರ್ತಾರೆ. ನಾನು ಅವ್ರಿಗೆ ಯಾವಾಗ ಬಂದ್ರೆ ನೀವು, ನಾನೇನೋ ತಮ್ಮ ತೊಂದರೆ ಆಗಿಲ್ವ ಅಂತೆಲ್ಲ. ಪಾಪ ಅವ್ರಿಗೆ ಭಾಳ ಪ್ರೀತಿ ಇದು, ಅಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾರೂ ಇಲ್ಲ ಮನೇಲಿ, ಜನ ಯಾರೂ ಇಲ್ಲ, ಬರೀ ಮನೆಯವರು, ಹುಡುಗರು, ಇನ್ನು ಯಾರು ನೆಂಟರು ಯಾರೂ ಇಲ್ಲ. ಈ ಬೆಂಗಳೂರಿಂದ ಇನ್ನೂ ಬರೋರಿಲ್ಲ. ಸರಿ ಪೂಜೆ ಮಾಡಿ ಊಟ ಅಷ್ಟೇ. ಸರಿ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಕೈಯಲ್ಲಿ ಏನು ಹೇಗೆ ಏನು ಇಟ್ಕೊಂಡಿದ್ದೀರಾ ಅಲ್ಲಿಡಿ ಅಂತಾರೆ. ಇಲ್ಲ ಅಣ್ಣ ನಿಮಗೆ ತಂದಿರೋದು ಅಂತ. ನನಗೆ ಏನು ಅಂತಾರೆ. ಆಮೇಲೆ ಶರ್ಟು ಅಂತ. ಶರ್ಟ್ ಅಂತ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಬಿಚ್ಚಿಬಿಟ್ಟು, ವೈಟ್ ಸಿಲ್ಕ್ ನಿಮ್ಮ ಥರ ಈಗ ಹಾಕಿದಿರಲ್ಲ ಅದು ಭಾಳ ಇದು, ಬಿಚ್ಚಿಬಿಟ್ಟು ಪಾರ್ವತಮ್ಮ ನೋಡ್ತಾ ಇರ್ತಾರೆ. ನನಗೆ ಸೂಕ್ಷ್ಮ ಗೊತ್ತಿಲ್ಲ. ಅಣ್ಣ ಬಿಚ್ಚಿ ಹಾಕ್ಕೊಂಡು ಫೋಟೋ, ಆಮೇಲೆ ಅವರ ಚಲ್ಲಪ್ಪ ಅಂತ ಯಾರೋ ಫೋಟೋ ಇರ್ತಾನೆ, ಫೋಟೋಗ್ರಾಫರ್, ಅದಿದೆ ಫೋಟೋ. ಮತ್ತು ಅವರೇ ಬನ್ನಿ ಇದು ಪಕ್ಕ ನಿಲ್ಲಿಸ್ಕೊಂಡು, ನನಗೆ ಮುಜುಗರ ಸಂಕೋಚ, ಫೋಟೋ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವರೇ ಬನ್ನಿ ನೋಡಿ ಇಬ್ಬರದ್ದು ಒಂದೇ ಥರ ಶರ್ಟ್ ಅಂತ ತೋರಿಸಿ ಫೋಟೋ ತೆಗೆಸಿ. ಸೊ ಫೋಟೋ ಇವತ್ತಿಗೂ ಅದು ನನ್ನ ಒಂದು ನೆನಪಿನ ಚಿತ್ರ. ಆಮೇಲೆ 2 ವರ್ಷ ಶರ್ಟ್ ತೊಗೊಂಡೋಗ್ತೀನಿ. ವಸಂತಗೀತ ಟೈಮಲ್ಲಿ ಮೈಸೂರಲ್ಲಿ ಮುಹೂರ್ತ ಕೊಡ್ತೀನಿ. ಅದಾದಮೇಲೆ ಅಲ್ಲೊಂದು ಇನ್ಸಿಡೆಂಟ್ ನೋಡಿ, ರಾಜ್ಕುಮಾರ್ ಹೇಗೆ ಅನ್ನೋದಕ್ಕೆ ಶರ್ಟ್ ಹಾಕ್ಕೊಂಡು ಆಮೇಲೆ ಶೂಟಿಂಗ್ ಗಾಯತ್ರಿ ಜೊತೆ ಸೈಕಲ್ ಸಾಂಗ್ ಯಾವುದು ಬೇರೆ ಶರ್ಟ್ ಇರುತ್ತೆ. ಅಣ್ಣವ್ರಿಗೆ ಏನೋ ಒಂದು ಆಗುತ್ತೆ, ಅದು ಇನ್ನೊಂದು ಥರ ಬ್ಲೂ ಸ್ಮಾಲ್ ಚೆಕ್ ಶರ್ಟ್. ಅಣ್ಣವರು ಏನಂದ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ, ಈ ಕಡೆ ಅಷ್ಟೇ ಕ್ಲೋಸ್ ಆಗಿರ್ತೀನಿ. ನಾನು ಇನ್ಯಾರೋ ಪಾರ್ವತಮ್ಮವ್ರು ಒಂದು ಕಡೆ ಕೂತಿರ್ತೀವಿ. ಅಣ್ಣವ್ರು ಆ ಕಡೆ ಮೇಕಪ್ ಎಲ್ಲ ರೆಡಿ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟು ಬಲಮುರಿ ಹತ್ರ ಬಂದ್ಬಿಟ್ಟು, ಇದು ಪ್ರೇಮ್ ಈ ಶರ್ಟ್ನ ನೀವು ಕೊಟ್ಟರಲ್ಲ ಇವತ್ತು ಚೆನ್ನಾಗಿದೆ, ಇದಕ್ಕೆ ಆ ಸಾಂಗ್ಗೆ ಅಂತ ಭಗವಾನ್ ಬರ್ತಾರೆ, ಈಗ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾರೆ. ನನಗೆ ಶಾಕು. ನಮಗೆ ಅಣ್ಣವ್ರು ನಮಗೆ ಕೊಡೋ ಶರ್ಟ್ ಯೂಸ್ ಮಾಡಿದ್ರೆ ಖುಷಿ ನಮಗೆ. ಇವರು ನನ್ನ ಮೇಲೆ ಅವ್ರಿಗೆ ಕೊಟ್ಟಿದ್ದೀನಿ, ಪರ್ಮಿಷನ್ ಯಾಕೆ ಕೇಳ್ತಾ, ಅಣ್ಣ ನೀವ್ಯಾಕೆ ನನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಾ ಅಂತ.
ಅಲ್ಲ, ನೀವು ಕೊಟ್ಟಿರೋದು ನನಗೆ, ಇದು ಕಂಪ್ನಿ ಸಿನಿಮಾ. ಅದು ಯಾರೇ ಪ್ರೊಡ್ಯೂಸರ್ ಆಗಲಿ, ನನ್ನ ಹೆಂಡ್ತಿನೇ ಆಗಲಿ ಅಥವಾ ಯಾರೇ ಆಗಲಿ, ಕಂಪ್ನಿ ಶರ್ಟು ಅವ್ರಿಗೆ ಕೊಟ್ಟಿರೋ ದುಡ್ಡು ಅದನ್ನು ಮಾತ್ರ ನಾನು ಯೂಸ್ ಮಾಡಬೇಕು. ನೀವು ಪರ್ಸ್ನಲಾಗಿ ಕೊಟ್ಟಿರೋದನ್ನ ನಾನು ಸಿನಿಮಾ ಹಾಕಿರೋ ತಪ್ಪಾಗೋದು. ನೋಡಿ ಸರ್, ಇವೆಲ್ಲ ನನಗಂತೂ ತಿಳುವಳಿಕೆ ಇಲ್ಲ. ಅವರು ಆ ಕಾಲದಲ್ಲಿ ನಾನು ಯಾರೋ ಒಬ್ಬ, ಅವಾಗ ಇನ್ನೂ ನಾನು MDನೂ ಅಲ್ಲ ಏನಲ್ಲ, ಅವಾಗ ಏನು 80s 90sಲ್ಲಿ ಅವರು ವಸಂತಗೀತ ಟೈಮ್ ಅದು ಸೆಕೆಂಡ್ ನಾನು ಕೊಟ್ಟಿದ್ದು ಸರಿ ಪರ್ಮಿಷನ್ ಅಂತ. ಅವರು ಹೇಳಪ್ಪ ಅವರೆಲ್ಲ ಅದೆಲ್ಲ ಕೇಳ್ತಾರೆ, ಏನು ನೀನು ಹ್ಞೂ ಅಂದರೆ ಅವ್ರು ತಗೋತಾರೆ, ಇಲ್ದಾರೆ ಅವರು ಹಾಕಲ್ಲ ಅಂತ. ಅಯ್ಯೋ ಅಣ್ಣ ನೀವು ದಯವಿಟ್ಟು ಹಾಕೊಳ್ಳಿ ನನಗೆ ಅದು ಇದು ಅಂತ ಹೇಳ್ತೀನಿ. ಆಮೇಲೆ ಅದು ಹಾಕ್ಕೊಂಡು ವಸಂತಗೀತ ಸೈಕಲ್ ಸಾಂಗಲ್ಲಿ ಅದು ನಂದೇ ಶರ್ಟ್. ಅದು ನಮ್ಮ ಬೇರೆಯವರು ಲೇಖನ ಎಲ್ಲ ಬರೆದಿದ್ದಾರೆ, ನಮ್ಮ ಉದಯವಾಣಿಲಿ ಮತ್ತು ನಮ್ಮ ಗಣಪತಿ ಅವರು. ಈಗ ಡೈರೆಕ್ಟ್ ಇಲ್ಲಿಗೆ ಬರೋಣ, ಜಾಹೀರಾತಿಗೆ ಅವರು ಒಪ್ಪಿದ್ದಾರೆ. ಅದು ನಿಲ್ಲಿಸ್ಬಿಡ್ತೀನಿ ನಾನು. ಆಮೇಲೆ 3ನೇ ಸರಿ ಅಲ್ಲ ಬರ್ತೀನಿ ಅವ್ರು ನನಗೆ. ಆಮೇಲೆ ಪತ್ನಿ ಸೆಂಟಿಮೆಂಟ್ ಅರ್ಥ ಆಗುತ್ತೆ. ಯಾವಾಗಲೂ ನಾನು ಶರ್ಟ್ ಕೊಡೋದು, ಅವ್ರು ಪಾರ್ವತಮ್ಮ ಅವರು ಪಾಪ ಬೇಜಾರಾಗ್ಬೋದು ಅಂದ್ಬಿಟ್ಟು ಮೂರನೇದು ಒಂದು ಸಿಲ್ಕ್ ಶರ್ಟ್ ಕೊಟ್ಟಿರ್ತೀನಿ ಪ್ರಿಂಟ್, ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಆಮೇಲೆ ಇದ್ರು ಹೋಗಿ ವಿಶ್ ಮಾಡೋದು. ಜಾಹೀರಾತ ನೀವು ಹೇಳ್ತಿರೋದು ಅಡ್ವರ್ಟೈಸ್ಮೆಂಟ್ಗೆ ಮಾಡೆಲ್ ಆಗಿ ಹೇಗೆ? ಹೌದು, ಆವಾಗ ಆಗಬೇಕು ಅಂತ ಅದೇ ಆವಾಗ ನಾನು ಇದು ಒಂದು ನಮ್ಮ ಹಾಲಿನ ಉತ್ಪನ್ನಗಳ ಘಟಕ, ಫ್ಲೇವರ್ಡ್ ಮಿಲ್ಕ್ ತೆಗೆಯೋ ಘಟಕ ಬೆಂಗಳೂರಲ್ಲಿದೆ. ಹೊಸ ಹೊಸ ಸ್ವೀಟ್ಸ್ ಮಾಡೋದು, ಪೇಡ ಮಾಡೋ ಘಟಕಕ್ಕೆ GM ಆಗಿರ್ತೀನಿ. MD ಬೇರೆ ಯಾರು ಇರ್ತಾರೆ, ನಮ್ಮ IAS ಬೇರೆ MD ಇರ್ತಾರೆ. ನಾನು ಅವರಿಗೆ ಏನು ಹೇಳ್ತೀನಿ, ನಂದು ಅದು ಪ್ರಾಡಕ್ಟು ಆ ಘಟಕ ಆರ್ಥಿಕವಾಗಿ ನಷ್ಟದಲ್ಲಿರುತ್ತೆ. ನಾನು ಆವಾಗ ಹೊಸದಾಗಿ ಹೋಗ್ತೀನಿ, ಅದಕ್ಕೆ ಪುನಶ್ಚೇತನ ಕೊಡೋಕ್ಕೆ ನಾನು ಈ ಸ್ವೀಟ್ಸು ಇದೆಲ್ಲ ಮಾಡ್ತೀನಿ. ಈ ಫ್ಲೇವರ್ಡ್ ಮಿಲ್ಕ್ ಅಂತ ಹೊಸದಾಗಿ ಮಾಡ್ತೀನಿ. ಅದು ಮಾಡಿದಾಗ ಇದು ಜನಪ್ರಿಯತೆ ಆಗಬೇಕು, ಪ್ರಚಾರ ಕೊಡಬೇಕು ಅಂದಾಗ ಅಣ್ಣವ್ರು ನೆನಪು ಬರ್ತಾರೆ. ಅಣ್ಣವ್ರು ನೆನಪು ಬಂದಾಗ ಅದಕ್ಕೆ ಮೊದಲು ಏನು ಮಾಡ್ತೀನಿ, ಇದನ್ನು ಇವ್ರಿಗೆಲ್ಲ ಬಿಡುಗಡೆ ಮಾಡ್ಸೋಣ ಅಂತ ಹೇಳ್ತೀನಿ. ನಮ್ಮಲ್ಲಿ ಅಣ್ಣವರೆಲ್ಲ ಫಂಕ್ಷನಿಗೆ ಬರ್ತಾರ ಅಂತ. ಇಲ್ಲ, ನಾನು ಅದು ಬಿಡಿ, ನಾನು ಕೇಳ್ತೀನಿ ಅಂತ ಹೇಳಿ ನಮ್ಮ ಆಗಿನ MDಗೆ ಒಪ್ಪಿಸ್ಬಿಟ್ಟು ಅಣ್ಣವ್ರಿಗೆ ಹೋಗ್ತೀನಿ. ಅಣ್ಣ ಈ ಪ್ರಾಡಕ್ಟ್ ನೀವೇ ಬಿಡುಗಡೆ ಮಾಡಿ ಚಂದ